ಕೀರ್ತನೆಗಳು 33ನೇ ಅಧ್ಯಾಯ. ಹದಿಮೂರು ಮತ್ತು 14ನೇ ವಾಕ್ಯ. ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಇನ್ನೊಂದ್ಸಲ ಯಾರು? ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಇನ್ನೊಬ್ಬರು ಚೆನ್ನಾಗಿರುತ್ತೆ. ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಒಂದೇ ಸಲ ಓದಿದ್ರೆ ಸಾಕಿತ್ತು, ಒಂದು ನಾನು ನೀರು ತಗೊಳ್ಬೇಕಾಗಿತ್ತು. ಅದ್ರ ಜೊತೆಯಲ್ಲಿ 2-3 ಸಾಕ್ಷಿಗಳ ನಿಮಿತ್ತ ಯಾವುದೇ ವಿಷಯವನ್ನು ದೃಢಪಡಿಸಬಹುದು. ಆದ ಕಾರಣ 3 ಸಲ ಓದಿದ್ದು ಒಂದು ದೈವಿಕ ಪ್ಲಾನ್ ಆಗಿದೆ. ಜೋರಾಗಿ ಶಬ್ದವಿರಿತು ಹಲ್ಲೆಲೂಯಾ, ಸಂತೋಷದಿಂದ ಹಲ್ಲೆಲೂಯಾ. ದೇವರು ನಮ್ಮನ್ನ ನೋಡುವ ದೇವರಾಗಿದ್ದಾರೆ. ದೇವರು ನಮ್ಮನ್ನ ದೃಷ್ಟಿಸುವ ಪಕ್ಕದಲ್ಲಿರೋರ್ನ ಒಂದ್ಸಲ ದೃಷ್ಟಿಸಿ ನೋಡಿ ಹೇಳ್ರಿ. ದೇವರು ನಮ್ಮನ್ನ ದೃಷ್ಟಿಸುವ ದೇವರಾಗಿದ್ದಾರೆ. ಅದರಲ್ಲಿ ಒಂದು ಆಳವಾದ ಪ್ರಕಟಣೆ ಆಗಿದೆ, ಅಡಕವಾಗಿರುವಂತದ್ದು. ಹಲ್ಲೆಲೂಯಾ. ದೇವರು ನಮ್ಮನ್ನ ನೋಡುವಂತ ದೇವರಾಗಿದ್ದಾರೆ. ಆ ಶಬ್ದವನ್ನ ಕೇಳುವಾಗ ಎಷ್ಟು ಜನರಿಗೆ ಸಂತೋಷ ಇದೆ. ದೇವರು ನಮ್ಮನ್ನ ದೃಷ್ಟಿಸಿ ನೋಡುವ ದೇವರಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನಿನ್ನೆ ರಾತ್ರಿ ಪ್ರಿಯ ಸಹೋದರನು ಮತ್ತೆ ನಾವು ಈ ರೀತಿಯಲ್ಲಿ ಮಾತಾಡ್ತಾ ಕೊಡ್ತಿರುವಾಗ ನಾವೊಂದು ವಿಷಯವನ್ನು ಯೇಸು ಅನ್ನುವಂಥದ್ದು ಒಂದು ಚಿಕ್ಕ 2 ಅಕ್ಷರದ ಪದ ಅಲ್ವಾ? ಹಲ್ಲೆಲೂಯಾ. ಯೇಸು ಅನ್ನುವಂಥದ್ದು 2 ಅಕ್ಷರದ ಒಂದು ಪದ. ಆದ್ರೆ ಯೇಸು ಎಂಬ ಪದ ಅದೇ ರೀತಿಯಲ್ಲಿ ಬೈಬಲ್ ನಲ್ಲಿರುವಂತಹ ವಾಕ್ಯಗಳು, ನಾವು ಮಾತನಾಡುವಂತ ಪ್ರಕಟಣೆಗಳೆಲ್ಲ ಇದೆಯಲ್ಲ, ಇದೆಲ್ಲ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಈ ಸಮುದ್ರದಲ್ಲಿ ಮಂಜುಗಡ್ಡೆಯನ್ನು ನೋಡಿದೀರ? ನೀವು ಹೋಗಿ ನೋಡಿಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ನೋಡಿರ್ಬೋದು. ಅದ ಯಾವ ರೀತಿ ಅಂತ ಹೇಳಿದ್ರೆ 99 ಭಾಗ ನೀರಿನ ಒಳಗಡೆ ಇರುತ್ತೆ, ಇನ್ನು 1% ಮಾತ್ರ ನೀರಿನ ಮೇಲೆ ಕಾಣುತ್ತೆ. ನೋಡುವಂತ ಜನಗಳು ನೋಡ್ತಾ ಇರೋದು ಆ ಚಿಕ್ಕ ಗಡ್ಡೆಯನ್ನ ಮಾತ್ರ. ಆದರೆ ಅದರ 99 ಭಾಗದಷ್ಟು ಯಾರಿಗೂ ಕಾಣದೇ ಇರುವಂತ ರೀತಿಯಲ್ಲಿ ನೀರಿನ ಒಳಗಡೆ ಆ ಗಡ್ಡೆ ಮರೆಯಾಗಿದೆ. ಅದೇ ರೀತಿಯಲ್ಲಿ ಆಗಿದೆ ಯೇಸು ಅನ್ನುವಂಥದ್ದು ಒಂದು ಪುಟ್ಟ ಪದ. ಆದರೆ ಆ ಪದದ ಒಳಗಡೆ ಅಡಕವಾಗಿರುವಂತ ಆಳ, ಹಲ್ಲೆಲೂಯಾ, ಅಕ್ಷರಗಳಲ್ಲಿ ಬರೆಯಲಿಕ್ಕಾಗುವಂತದಲ್ಲ. ಹಲ್ಲೆಲೂಯಾ. ಯೇಸು ನಮ್ಮನ್ನು ನೋಡುವವನಾಗಿದ್ದಾನೆ ಎಂಬುದನ್ನ ಅಕ್ಷರದಲ್ಲಿ ನಾವು ಬರೆದು ಈ ರೀತಿಯಲ್ಲಿ ಹೇಳ್ತಾ ಇರುವಾಗ, ಅಕ್ಷರದಲ್ಲಿ ಬರೆದದನ್ನ ಈ ಹಗಲು ವೇಳೆಯಲ್ಲಿ ನಾವು ಓದುವಾಗ ಅದರ ಒಳಗಡೆ ಇರುವಂತ ಆಳಕ್ಕೆ ಪ್ರವೇಶ ಮಾಡುವುದಕ್ಕೆ ಈ ಹಗಲು ವೇಳೆಯಲ್ಲಿ ಶಬ್ದವನ್ನ ಕೇಳ್ತಾ ಇರುವಂತ ಪ್ರತಿಯೊಬ್ಬರಿಗೂ ದೇವರು ಸಹಾಯ ಮಾಡಲಿ. ನಾನು ಹೇಳೋದ್ರ ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಫಾರ್ ಎಕ್ಸಾಂಪಲ್, ಸಾಧಾರಣವಾದ ಒಂದು ಮಾತಿಗೂ ದೇವರಿಂದ ಬರುವಂತ ಮಾತಿಗೂ ಅಥವಾ ಸಾಧಾರಣವಾದ ಮಾತಿಗೂ ಆತ್ಮಿಕ ಮಾತಿಗೂ ಇರುವಂತ ವ್ಯತ್ಯಾಸ ಏನೆಂಬುದಾಗಿ ನಾನು ನಿಮ್ಗೆ ಹೇಳ್ತೇನೆ. ಚಿತ್ರನ ಬೆಳಗ್ಗೆ ಎದ್ದು ಅಪ್ಪನ ಹತ್ರ ಹೇಳ್ತಿದ್ದಾರೆ, ಅಣ್ಣ ನಾವ್ ಇವತ್ತು ಕೆಲ್ಸಕ್ಕೆ ಹೋಗೋಣ. ಅದ್ರ ಒಳಗಡೆ ಆ ಪದ ಅದೊಂದು ಸೆಂಟೆನ್ಸ್ ಅಲ್ವಾ, ಅಣ್ಣ ನಾವಿವತ್ತು ಕೆಲ್ಸಕ್ಕೆ ಹೋಗೋಣ. ಅದರ ಒಳಗಡೆ ಅಂತ ಆಳ ಏನೂ ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಕಷ್ಟೇ. ಆದ್ರೆ ಆತ್ಮಿಕವಾದ ಮಾತುಗಳು ಅಂತ ಹೇಳಿದ್ರೆ ಆತರ ಅಲ್ಲ. ಯೇಸು ನಮ್ಮನ್ನ ನೋಡುವವನಾಗಿದ್ದಾನೆ ಎಂಬುದಾದ ಆ ಮಾತಿನ ಒಳಗಡೆ ಅನೇಕ ವಿಷಯಗಳು ಅಡಕವಾಗಿದೆ. ಆ ನೋಟದಲ್ಲಿ ಸೌಖ್ಯ ಇದೆ, ಆ ನೋಟದಲ್ಲಿ ಬಿಡುಗಡೆ ಇದೆ, ಆ ನೋಟದಲ್ಲಿ ಕನಿಕರ ಇದೆ, ಆ ನೋಟದಲ್ಲಿ ಪ್ರೀತಿ ಇದೆ, ಆ ನೋಟದಲ್ಲಿ ಮಾನಸಾಂತರ ಇದೆ, ಆ ನೋಟದಲ್ಲಿ ಅನೇಕ ವಿಷಯಗಳು ಅಡಕವಾಗಿದೆ. ಅವನ ನೋಟ ಅಗ್ನಿ ಜ್ವಾಲೆಯಂತ ಕಣ್ಣುಗಳು ಉಳ್ಳಂತ ಒಂದು ನೋಟವಾಗಿದೆ. ಅವನ ನೋಟ ನೀತಿ ಸೂರ್ಯನಂತೆ ಇರುವಂತ ಕಣ್ಣುಗಳಿಂದ ತುಂಬಲ್ಪಟ್ಟಂತ ನೋಟವಾಗಿದೆ. ಹಾಗಾದ್ರೆ ಯೇಸು ನಮ್ಮನ್ನು ದೃಷ್ಟಿಸಿ ನೋಡುವವನಾಗಿದ್ದಾನೆ ಎಂಬ ಒಂದು ಪದದ ಕೆಳಗಡೆ ಅದು ಸಾಧಾರಣವಾಗಿ ನಮಗೆ ಮೇಲೆ ಕೇಳುವಂತ ಒಂದು ಮಾತು. ಅಕ್ಷರದಲ್ಲಿ ಮಾತ್ರ ಅದನ್ನು ಅಡಗಿಸಲಿಕ್ಕೆ, ಅಷ್ಟು ಮಾತ್ರ ಅಡಗಿಸಲಿಕ್ಕೆ ಸಾಧ್ಯ. ಆದ್ರೆ ಅಕ್ಷರದಲ್ಲಿ ಬರೆಯಲಿಕ್ಕಾಗದೇ ಇರುವಂತ ಅನೇಕ ಆಳ ಯೇಸುವಿನ ನೋಟಕ್ಕೆ ಇದೆ. ಹಲ್ಲೆಲೂಯಾ. ಯೇಸು ನಮ್ಮನ್ನ ನೋಡುವಾಗ, ಬ್ರದರ್ ಯೇಸು ನಿಮ್ಮನ್ನ ನೋಡಿದ್ರ ಅವಾಗ ನಿಮ್ಗೆ ಏನಾಯ್ತು ಹೇಳ್ಲಿಕ್ಕಾಗಲ್ಲ.
ಆ ರೀತಿಯಾದ ಒಂದು ಆಳವಾಗಿದೆ ಯೇಸುವಿನ ನೋಟಕ್ಕೆ ಇರುವಂತದ್ದು. ಈ ಹಗಲು ವೇಳೆ ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇರೋದು ಯೇಸುವಿನ ನೋಟದ ಬಗ್ಗೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಮ್ಮನ್ನು ಕೂಡ ನೋಡುವ ದೇವರಾಗಿದ್ದಾನೆ. ಇದನ್ನ ಅನೇಕ ಗೂಢಾರ್ಥಗಳ ಮೂಲಕವಾಗಿ ಯೇಸು ನಮ್ಮನ್ನ ನೋಡಿದ್ರಿಂದ ಅಲ್ವಾ ನಾವಿಲ್ಲಿ ಬಂದು ಕೂತಿರೋದು. ಪಾಸ್ಟರ್ ನಮ್ಮನ್ನ ನೋಡಿದ್ರಿಂದ ಅಲ್ಲ, ಆ ವಿಶ್ವಾಸಿ ನಮ್ಮನ್ನ ನೋಡಿದ್ರಿಂದ ಅಲ್ಲ, ಆ ಬ್ರದರ್ ಈ ಸಿಸ್ಟರ್ ನಮ್ಮನ್ನ ನೋಡಿದ್ರಿಂದ ಅಲ್ಲ, ನಾವು ಅವನನ್ನ ನೋಡೋದಕ್ಕಿಂತ ಮುಂಚೆ ನಮ್ಮನ್ನ ನೋಡಿದಂತ ಒಬ್ಬ ಕರ್ತನು ನಮಗಿರೋದ್ರಿಂದಾಗಿದೆ ಈ ಹಗಲು ವೇಳೆ ನಾವಿಲ್ಲಿ ಬಂದು ಕೂತಿರೋದು. ಹಲ್ಲೆಲೂಯಾ. ಸೈಲಸ್ ಅವರ ಕುಟುಂಬ ರಾತ್ರಿ ಅಡಿಗೆ ಮಾಡಿ ಯಾರು ಊಟ ಮಾಡ್ಲಿಕ್ಕಾಗದೆ ಅನ್ನ ಒಂದು ಭಾಗದಲ್ಲಿ ಸಾರು ಒಂದು ಭಾಗದಲ್ಲಿ ಬಿದ್ದಿರುವಾಗ ಯೇಸು ಅವರನ್ನ ನೋಡಿದನು. ಪ್ರಿಯ ಎಸ್ತರ್ ಸಿಸ್ಟರ್, ನಾನು ಲೋಕದಲ್ಲಿ ಓದಿ ಒಂದು ದೊಡ್ಡ ಸ್ಥಾನಕ್ಕೆ ಬರಬೇಕೆಂಬುದಾದ ಓಡಾಟದ ಮಧ್ಯದಲ್ಲಿ ಯೇಸು ಅವರನ್ನ ನೋಡಿದ್ರು. ಚಿತ್ರನ ಪಾಪ ಯಾವುದೋ ಗುಂಡಿಯಲ್ಲಿ ಬಿದ್ದು ಓದಾಡಬೇಕಾದ ಸಮಯದಲ್ಲಿ ಯೇಸು ಅವರನ್ನ ನೋಡಿದ್ರು. ಇಲ್ಲಿರುವಂತ ಅನೇಕರನ್ನ ಯೇಸು ನೋಡಿದ್ರಿಂದ ಆಗಿದೆ ನೀವು ಇಲ್ಲಿ ಬಂದ್ಕೊಳ್ತಿರೋದು. ನಿಮ್ಮನ್ನೆಲ್ಲ ಯೇಸು ನೋಡಿರೋದ್ರಿಂದ. ಒಬ್ಬ ಮನುಷ್ಯನು ನಮ್ಮನ್ನು ನೋಡೋದಕ್ಕೂ ಯೇಸು ನಮ್ಮನ್ನು ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಲ್ಲೆಲೂಯಾ. ಆಗ್ಲೇ ಹೇಳಿದ ಪ್ರಕಾರ ಯೇಸುವಿನ ನೋಟದಲ್ಲಿ ಬಿಡುಗಡೆ ಇದೆ, ಯೇಸುವಿನ ನೋಟದಲ್ಲಿ ಸೌಖ್ಯ ಇದೆ, ಯೇಸುವಿನ ನೋಟದಲ್ಲಿ ಏನೆಲ್ಲ ಇದೆ ಅಂತ ಇವತ್ತು ನಾವು ತಿಳ್ಕೊಳಕ್ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವು ಒಂದೊಂದು ವಾಕ್ಯಗಳನ್ನು ಈ ಹಗಲು ವೇಳೆ ಧ್ಯಾನಿಸೋಣ ಯೇಸುವಿನ ನೋಟದ ಕುರಿತಾಗಿ. ಒಂದು ವಾಕ್ಯವನ್ನ ನಿಮಗೆ ತೋರಿಸ್ಲಿಕ್ಕೆ ಬಯಸ್ತೇನೆ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ ಅದರ 35ನೇ ವಾಕ್ಯದಿಂದ ಯಾರಾದ್ರೂ ಶಬ್ದ ಓದ್ತೀರಾ? ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ ಅದರ 35ನೇ ವಾಕ್ಯದಿಂದ. ಯೇಸು ಎಲ್ಲಾ ಊರುಗಳನ್ನು ಹಳ್ಳಿಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ. ಸಾಕು. 35ನೇ ವಾಕ್ಯದಿಂದ ಇನ್ನೊಂದ್ಸಲ ಬೇರೆ ಇನ್ನೊಬ್ರು ಹೋದ್ರಿ. ಸಿಂಚು ಓದಿದ್ರೆ ಸರಿಯಾಗಿಲ್ಲ ಅಂತಲ್ಲ, ಆಗಲೇ ಹೇಳಿದ ಪ್ರಕಾರ 2-3 ಸಾಕ್ಷಿಗಳ ನಿಮಿತ್ತ ಯಾವುದೇ ವಿಷಯ ದೃಢಪಡಿಸಬಹುದು. ಇನ್ನೊಬ್ರು ಹೋದ್ರಿ ಆ ವಾಕ್ಯ ಬೇಗ ಬೇಗ. ಯೇಸು ಎಲ್ಲಾ ಊರುಗಳನ್ನು ಹಳ್ಳಿಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆದರೆ ಜನರ ಗುಂಪುಗಳನ್ನು ನೋಡಿ, ಗಮನಿಸ್ರಿ, ಸಾಕು. ಜನರ ಗುಂಪುಗಳನ್ನು ನೋಡಿ. ಹಲ್ಲೆಲೂಯಾ. ಅಲ್ಲಿ ನಾವು ನಿಂತ್ಕೊಳ್ಳೋಣ. ಜನರ ಗುಂಪುಗಳನ್ನ ಅವನು ನೋಡಿದನು. ವೇದನೆಯಿಂದ ಬರುತ್ತಾ ಇರುವ ಜನಗಳನ್ನ, ರೋಗದಿಂದ ಬರುತ್ತಾ ಇರುವ ಜನಗಳನ್ನ, ಬಂಧನದಲ್ಲಿ ಬರುತ್ತಾ ಇರುವ ಜನಗಳನ್ನ, ಅವರನ್ನ ನೋಡುವಾಗ ಮುಖ ತಿರುಗಿಕೊಂಡು ಹೋಗುವಂತ ಒಂದು ಸ್ವಭಾವ. ಅಯ್ಯೋ ಯೇಸಪ್ಪ, ನನ್ನ ಸೌಖ್ಯ ಮಾಡಪ್ಪ. ಕೆಲವೊಂದು ವಿಷಯಗಳಿಗಾಗಿ ಪದೇ ಪದೇ ಅದೇ ವ್ಯಕ್ತಿ ಅದೇ ವಿಷಯಕ್ಕೋಸ್ಕರ ಬಂದ್ರೆ ನಾವು ಅಲ್ಲಿಂದ ಹೆಂಗಾದ್ರೂ ತಪ್ಪಿಸ್ಕೊಳಕ್ ನೋಡ್ತೀವಿ. ನನ್ನ ಬಗ್ಗೆ ಹೇಳ್ತಾ ಇದ್ದೆ, ನಾನು ಮಾಡಿದ ಪ್ರಾರ್ಥನೆ ಎಷ್ಟು ಪ್ರಾರ್ಥನೆ ಮಾಡಿದ್ರು ಅವ್ರಿಗೆ ಸಮಾಧಾನ ಇಲ್ಲ, ಅದೇ ವಿಷಯ ಪ್ರಾರ್ಥನೆ ಮಾಡಿಸ್ಕೊಳ್ಳೋಕೆ ಪುನಃ ಬರ್ತಾರೆ. ಆ ರೀತಿಯಲ್ಲಿ ಬರುವಾಗ ನನ್ನ ಸ್ವಭಾವದ ಬಗ್ಗೆ ಹೇಳ್ತಿದ್ದೇನೆ, ಸ್ವಲ್ಪ ಅವಾಯ್ಡ್ ಆಗ್ತೇವೆ ನಾವು. ಅಯ್ಯೋ ಇವ್ರಿಗೆ ಕಾಣಿಸ್ಕೊಂಡ್ರೆ ಸರಿ ಆಗೋದಿಲ್ಲ ಎಂಬುದಾಗಿ ನಮ್ಮ ಮರೆ ಆಗುತ್ತೆ. ಸೈಲಸ್ ಇವತ್ತು ವಿಡಿಯೋ ಮಾಡ್ತಾ ಇರೋ ರೀತಿ ಸರಿ ಇದೆ, ಆದ್ರಿಂದ ನನ್ನ ಭಯಂಕರ ಫ್ರೀಡಮ್ ಇದೆ, ಆಯ್ತಾ? Hallelujah. Thank you, Holy Spirit. ಕೆಲವು ಜನಗಳು ಮಾಡ್ದ, ಅಯ್ಯೋ ನನ್ನ ಕುಟುಂಬಕ್ಕೋಸ್ಕರ, ನೆಕ್ಸ್ಟ್ ವಾರ ಬಂದ್ರು ಅದೇ ವಿಷಯ, ನೆಕ್ಸ್ಟ್ ವಾರ ಬಂದ್ರು ಅದೇ ವಿಷಯ, ನೆಕ್ಸ್ಟ್ ವಾರ ಬಂದ್ರು ಅದೇ ವಿಷಯ. ಈ ರೀತಿಯಲ್ಲಿ ಪದೇ ಪದೇ ಅದೇ ವಿಷಯಕ್ಕೋಸ್ಕರ ನನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್, ನನ್ನ ಮಗನಿಗೋಸ್ಕರ. ಈ ರೀತಿಯಲ್ಲಿ ಪದೇ ಪದೇ ಬಂದ್ರೆ ಮನುಷ್ಯರಾಗಿರುವಂತ ನಮಗದನ್ನ ಸಹಿಸ್ಕೊಳಕ್ಕಾಗಲ್ಲ.
ಒಂದ್ಸಲನೋ 2 ಸಲನೋ ಪ್ರಾರ್ಥನೆ ಮಾಡ್ಬೋದು ಅಲ್ಲ. ಅಂದ್ರೆ ಪದೇ ಪದೇ ಬರುವಾಗ ನಾವು ಕೆಲವೊಮ್ಮೆ ಮುಖವನ್ನು ತಿರುಗಿಕೊಳ್ಳುತ್ತೇವೆ. ಅವರ ವೇದನೆನ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವೊಂದ್ಸಲ ನಮಗೆ ಆಗದೆ ಹೋಗ್ತದೆ. ಅವ್ರ ವೇದನೆಯಲ್ಲಾಗಿದೆ ಹೇಳ್ತಿರೋದು, ನನ್ನ ಮಗ ಸರಿಯಾಗ್ತಿಲ್ಲ ಪಾಸ್ಟ್ರೆ. ಅವ್ರ ವೇದನೆಯಲ್ಲಾಗಿದೆ ಹೇಳ್ತಾ ಇರೋದು, ನನ್ನ ಕುಟುಂಬ ಸರಿಯಾಗ್ತಾ ಇಲ್ಲ ಪಾಸ್ಟ್ರೆ. ಆದ್ರೆ ಅವ್ರು ಪದೇ ಪದೇ ಬರುವಾಗ ನಮ್ಗೆ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಕೆಲವೊಮ್ಮೆ ಪುನಃ ಪುನಃ ಬರ್ತಾರಲ್ಲ ಅಂತ ನಾವು ಅವರಿಂದ ಅವಾಯ್ಡ್ ಆಗ್ಲಿಕ್ಕಾಗಿ ಪ್ರಯತ್ನ ಮಾಡ್ತೇವೆ. ಆದರೆ ಇಲ್ಲಿ ನಾವು ಗಮನಿಸಬಹುದಾದಂತ ಒಂದು ವಿಷಯ, ಯೇಸುವಿನ ಬಳಿಗೆ ತರತರದ ರೋಗ ಉಳ್ಳ, ತರತರದ ಬೇನೆ ಉಳ್ಳ, ಮನ ಮುರಿದ, ಬಂಧನದಲ್ಲಿರುವ, ಯಾರ ಬಳಿಯಲ್ಲೂ ಹೇಳ್ಕೊಳ್ಳಿಕ್ಕೆ ಆಗದೇ ಇರುವಂತ ವೇದನೆಗಳನ್ನು ಅನುಭವಿಸುವಂತ ವ್ಯಕ್ತಿಗಳು ಯೇಸುವಿನ ಬಳಿಗೆ ಬರುವಾಗ ಈ ಕಾಲದ ಪಾಸ್ಟರ್ಗಳಾಗಿರುವಂತ ನಮ್ಮ ರೀತಿಯಲ್ಲಿ ಆತನು ಮುಖವನ್ನ ತಿರುಗಿಕೊಂಡು ಹೋಗದೆ ಆತನು ಅವರನ್ನ ನೋಡಿ, ಆತನು ಅವರನ್ನ ನೋಡಿದನು. ಈ ಹಗಲು ವೇಳೆಯಲ್ಲಿ ಬಂದಿರುವಂತ ಪ್ರೀತಿಯ ಮಕ್ಕಳ, ನಿಮ್ಮ ಪಕ್ಕದಲ್ಲಿರುವವರೆಗೂ ಗೊತ್ತಿಲ್ಲದೆ ಇರ್ಬೋದು ನೀವು ಎಂತ ವೇದನೆಯನ್ನು ಅನುಭವಿಸ್ತಿದ್ದೀರಿ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆದರೆ ಈ ಹಗಲು ವೇಳೆಯಲ್ಲಿ ಅವನು ನಿಮ್ಮನ್ನ ದೃಷ್ಟಿಸಿ ನೋಡುವ ದೇವರಾಗಿದ್ದಾನೆ. ಅವನು ನೋಡುವ ದೇವರಾಗಿದ್ದಾನೆ. ಅಲ್ಲೆಲೂಯ. ಈ ಹಗಲು ವೇಳೆಯಲ್ಲಿ ನಾವೆಲ್ಲರೂ ಆತನ ನೋಟದ ಆಳಕ್ಕೆ ಹಾಲೆಲೂಯ, ಆತನ ನೋಟದ ಆಳಕ್ಕೆ ಪ್ರಯಾಣ ಮಾಡೋಣ. ಅವನ ನಮ್ಮನ್ನು ನೋಡುವ ದೇವರಾಗಿದ್ದಾನೆ. ಈ ಹಗಲು ವೇಳೆಯ ನಮ್ಮ ಪ್ರಯಾಣ ಯೇಸುವಿನ ಕಣ್ಣಿನ ಒಳಗಡೆಗಾಗಿದೆ. ಅದೆಷ್ಟು ಯಾವ ರೀತಿಯಲ್ಲಿ ನಿಮಗೆ ಅರ್ಥ ಆಗ್ತಿದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದ್ರೆ ಒಂದು ವಿಷಯವನ್ನು ಹೇಳ್ತೇನೆ, ಈ ಹಗಲು ವೇಳೆಯಲ್ಲಿ ನಾವು ಪ್ರಯಾಣ ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಯೇಸುವಿನ ಕಣ್ಣಿನ ಒಳಗಡೆಗೆ. ಓ, ಯೇಸುವಿನ ಕಣ್ಣಿನ ಒಳಗಡೆ ಒಂದು ಪ್ರಯಾಣ. ಅಗ್ನಿ ಜ್ವಾಲೆಯಂತ ಕಣ್ಣುಳ್ಳಂತ, ಅಗ್ನಿ ಜ್ವಾಲೆ ಅಂತ ಕಣ್ಣಿಗೆ ನನ್ನ ನಂತರದಲ್ಲಿ ಬರ್ತೇನೆ. ಅಗ್ನಿ ಜ್ವಾಲೆ ಕಣ್ಣಿಗೆ ನನ್ನ ನಂತರದಲ್ಲಿ ಬರ್ತೇನೆ. ಈ ಸಮಯದಲ್ಲಿ ಕನಿಕರ ಉಳ್ಳ ಆತನ ಕಣ್ಣಿನ ಒಳಗಡೆಗೆ ನಾವು ಪ್ರವೇಶ ಮಾಡೋಣ. ಇಂಗ್ಲಿಷ್ ನಲ್ಲಿ ಈ ವಾಕ್ಯ ಯಾವ ತರ ಬರ್ತಿದೆ ಗೊತ್ತಾ? ಜೀಸಸ್ saw them and moved with compassion. ಯೇಸು ಅವರನ್ನ ನೋಡಿ ಕನಿಕರ ಪಟ್ಟನು. ಅದು ಇಂಗ್ಲಿಷ್ ಅಲ್ಲಿ ಬರ್ದಿರೋದು ಕನಿಕರದೊಂದಿಗೆ. ಮೂಡ್ ವಿತ್ ಕಂಪಾಷನ್ ಅಂತ ಹೇಳಿದ್ರೆ ಅಲ್ಲೆಲೂಯ, ಕನಿಕರ ಆತನಿಂದ ಒಂದು ನದಿಯಂತೆ ಅವರ ಮೇಲೆ ಹರಿತು ಎಂಬುದಾಗಿದೆ ಮಾತಿನ ಅರ್ಥ. ಆ ವಾಕ್ಯ ಪೂರ್ತಿ ಆಗುವುದು 36ನೇ ವಾಕ್ಯ. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಸಾಕು. ಆದ್ರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ಬಳಲಿ ಹೋಗಿದ್ದಾರಲ್ಲ. ಇವರು ಆ ಪಾಸ್ಟರ್ ವಿಶ್ವಾಸಿ ಅಲ್ವಾ, ಇವರ್ಯಾಕೆ ನನ್ನ ಹತ್ರ ಬರ್ತಿದ್ದಾರೆ, ಇವರು ಈ ಸಭೆ ವಿಶ್ವಾಸಿ ಅಲ್ವಾ, ಇವ್ರ್ಯಾಕೆ ನಮ್ಮ ಹತ್ರ ಬರ್ತಿದ್ದಾರೆ ಎಂಬುದಾಗಿ ಯೇಸು ಮಾತನಾಡದೆ ಕುರುಬನಿಲ್ಲದ ಕುರಿಗಳಂತೆ ಇವರು ತೊಳಲುತ್ತಾ ಇದ್ದಾರಲ್ಲ ಎಂಬುದಾಗಿ ಅವರ ಮೇಲೆ ಕನಿಕರ ಪಟ್ಟನು. ಸರಿಯಾಗಿ ಹೇಳ್ಬೇಕಂದ್ರೆ ನಾವು ಕಾಣ್ತಾ ಇರೋದು ಕನಿಕರದ ಒಂದು ನೋಟದ ಬಗ್ಗೆ. ಕನಿಕರದ ನೋಟ. ನಮಗೂ ಕೆಲವು ನೋಟ ಇದೆ. ಅಲ್ಲೆಲೂಯ, ಅಲ್ಲೆಲೂಯ. ನನಗೆ ಕೆಲವು ನೋಟ ಇದೆ. ಆನ್ಸಿ ಜಾನ್ಸಿ ಏನಾದ್ರೂ ಬೇಡದೇ ಮಾತಾಡಿದ್ರೆ, ಬೇಡದೇ ಮಾಡಿದ್ರೆ, ಈ ರೀತಿಯ ನೋಡುವಂತ ಒಂದು ನೋಟ ಇದೆ. ಆ ನೋಟದಲ್ಲಿ ಎಲ್ಲ ಅರ್ಥ ಆಗ್ಬೇಕು ಅವ್ರಿಗೆ. ಹಾಗಾದ್ರೆ ನಾವು ನೋಟದಲ್ಲಿ ಮಾತಾಡೋರಾಗಿದ್ದೇವೆ, ನೋಟದಲ್ಲಿ ನಮ್ಮ ಸ್ವಭಾವವನ್ನು ತೋರಿಸೋರಾಗಿದ್ದೇವೆ ನಾವಲ್ವಾ? ಹಲೋ, ನಮ್ಮ ನೋಟ ಸಾಕು ಒಬ್ರನ್ನ ಎದುರಿಸಕ್ಕೆ. ಅಲ್ಲವೇ? ಅಪ್ಪ ನಮಗ್ ಜಾಸ್ತಿ ಹೊಡೆದಿಲ್ಲ, ಒಂದ್ಸಲ ಅಷ್ಟೇ ನಾನು ಹೊಡೆದಿರೋದು. ಇನ್ನುಳಿದ ದಿನಗಳೆಲ್ಲ ನೋಟದಲ್ಲಿ ಭಯಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ, ಆಮೆನ್. ಹಾಗಾದ್ರೆ ನೋಟದಲ್ಲಿ ಭಯ ಕೂಡ ಪಡಿಸಬಹುದಲ್ಲ? ನೋಟದಲ್ಲಿ ಭಯ ಪಡಿಸಬಹುದು, ನೋಟದಲ್ಲಿ ಬೇಸರಗೊಳಿಸಬಹುದು, ನೋಟದಲ್ಲೇ ಚುಚ್ಚಬಹುದು. ಈ ರೀತಿಯಲ್ಲೆಲ್ಲ ನಮಗಿರುವಾಗ ಕನಿಕರದ ನೋಟ ಉಳ್ಳಂತ ಯೇಸುವನ್ನ ಈ ಹಗಲು ವೇಳೆ ನಾವು ದೃಷ್ಟಿಸೋಣ. ಆತನ ಬಳಿಗೆ ಗುಂಪು ಗುಂಪಾಗಿ ಬಂದ ಜನಗಳನ್ನ ಅವನು ಕನಿಕರದಿಂದ ನೋಡಿದನು. ಕನಿಕರದಿಂದ.
ನಾವು ಮೊದಲು ಓದಿದಂತ ವಾಕ್ಯ, ಅವನ ಆಕಾಶದಿಂದ ನಮ್ಮನ್ನ ಇಣುಕಿ ನೋಡುವ ದೇವರಾಗಿದ್ದಾನೆ. ಯೇಸು ನಿಮ್ಮನ್ನ ದೃಷ್ಟಿಸುವ ದೇವರಾಗಿದ್ದಾನೆ. ಯೇಸು ನಿಮ್ಮನ್ನ ನೋಡುವ ದೇವರಾಗಿದ್ದಾನೆ. ಕಣ್ಣು ಕಾಣದೇ ಇರುವಂತ ರೀತಿಯಲ್ಲಿ ಅವನು ಕುರುಡನಾಗಿರುವಂತ ದೇವರಲ್ಲ. ಕೆಲವೊಮ್ಮೆ ನಾವು ಹೇಳ್ತೇವೆ, ದೇವರೇ ನನ್ನ ಕಷ್ಟ ನೀನು ಕಾಣುತ್ತಾ ಇಲ್ವಾ? ಓ, ಕಾಣ್ತಾ ಇದೆಯೋ ಇಲ್ವೋ ಅಂತ ಇವತ್ತು ನಮಗೆ ಗೊತ್ತಾಗ್ತದೆ. ನಮ್ಮ ಕಷ್ಟ, ನಮ್ಮ ಸಂಕಷ್ಟ, ನಾವು ಹಾದು ಹೋಗುವಂತ ಪ್ರತಿಯೊಂದು ಹೆಜ್ಜೆಗಳು ಆತನಿಗೆ ಕಾಣ್ತಾ ಇದೆಯೋ ಇಲ್ವೋ ಎಂಬುದಾಗಿ ಇವತ್ತು ನಮಗೆ ಗೊತ್ತಾಗುತ್ತದೆ. ಆತನ ಬಳಿಗೆ ಗುಂಪು ಗುಂಪಾಗಿ ಬಂದ ಜನಗಳನ್ನ ನೋಡಿ ಮುಖವನ್ನ ಓರೆ ಮಾಡಿಕೊಳ್ಳದೆ, ಕಣ್ಣನ್ನ ಓರೆ ಮಾಡಿಕೊಳ್ಳದೆ, ಕನಿಕರದ ಉಳ್ಳತ್ತ ನೋಟದೊಂದಿಗೆ ಆತನು ಅವರನ್ನ ನೋಡಿದನು. ಈ ರಾತ್ರಿಯಲ್ಲಿ ಆತನು ಕನಿಕರದೊಂದಿಗೆ ನಿಮ್ಮನ್ನ ನೋಡುವ ದೇವರಾಗಿದ್ದಾನೆ. ಕನಿಕರ ಉಳ್ಳಂತ ಕಣ್ಣುಗಳುಳ್ಳವನಾಗಿ ಆತನು ನಿಮ್ಮನ್ನ ನೋಡುವಂತ ದೇವರಾಗಿದ್ದಾನೆ. ಹಾಲೆಲೂಯ, 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 ಹಾಲೆಲೂಯ. ಮುಖವನ್ನ ಓರೆ ಮಾಡಿಕೊಳ್ಳುವವನಲ್ಲ, ಕನಿಕರ ಉಳ್ಳವನಾಗಿ ಅವನನ್ನ ನೋಡುವಂತ ದೇವರಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೋಡೋಣ, ಆತ್ಮಿಕ ಕಣ್ಣುಗಳನ್ನ ತೆರೆದು ನೋಡೋಣ, ಕನಿಕರ ಉಳ್ಳಂತವನ ಕಣ್ಣುಗಳನ್ನು ನೋಡೋಣ. ನಿನ್ನ ಸುಂದರವಾದ ಕಣ್ಣುಗಳು ನನ್ನ ಕಂಡದರಿಂದ ಮುಗಿಯಿತು ಎಂದು ನೆನೆಸಿದ ನಾನು ಜೀವಿಸುತ್ತಿರುವೆ. ನಿನ್ನ ಸುಂದರವಾದ ಕಣ್ಣುಗಳು ನನ್ನ ಕಂಡದರಿಂದ ಮುಗಿಯಿತು ಎಂದು ನೆನೆಸಿದ ನಾನು ಜೀವಿಸುತ್ತಿರುವೆ. ಯಾರು ಅರಿಯಾದ ನನ್ನ ಚೆನ್ನಾಗಿ ಅರಿತು ಹುಡುಕಿ ಬಂದ ಒಳ್ಳೆ ಸುವೆ. ಯಾರು ಅರಿಯಾದ ನನ್ನ ಚೆನ್ನಾಗಿ ಅರಿತು ಹುಡುಕಿ ಬಂದ ಒಳ್ಳೆ ಸುವೆ. ಎಲ್ಲರ ಶಬ್ದಗಳು ಎತ್ತಲಿ. ನಿನ್ನ ಕನಿಕರ ಉಳ್ಳ ಕಣ್ಣುಗಳು ನನ್ನ ಕಂಡದರಿಂದ ಮುಗಿಯಿತು ಎಂದು ನೆನೆಸಿದ ನಾನು ಜೀವಿಸುತ್ತಿರುವೆ. ನಿನ್ನ ಕನಿಕರ ಉಳ್ಳ ಕಣ್ಣುಗಳು ನನ್ನ ಆ ಕಣ್ಣುಗಳು ನಿಮ್ಮನ್ನ ನೋಡಿದ್ರಿಂದಲೇ, ಆ ಕಣ್ಣುಗಳು ನಮ್ಮನ್ನ ನೋಡಿದ್ರಿಂದಲೇ ಇವತ್ತು ದಿನ ನಾವು ಜೀವಿಸುತ್ತಿರುವೆ. ಹಲ್ಲೆಲೂಯ. ನಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಯಾವುದೇ ಗುಣಗಳ ಸ್ವಭಾವಗಳಿಂದಲ್ಲ. ಹಲ್ಲೆಲೂಯ. ಆತನ ಕನಿಕರ ಉಳ್ಳ ಕಣ್ಣುಗಳು ನಮ್ಮನ್ನ ನೋಡಿದ್ರಿಂದ ಮಾತ್ರವೇ ನಾವಿವತ್ತು ಜೀವಂತವಾಗಿದ್ದೇವೆ. ಆತನ ಕನಿಕರ ಉಳ್ಳ ಕಣ್ಣುಗಳು ನಮ್ಮನ್ನ ಸೌಖ್ಯಗೊಳಿಸುವ ಕಣ್ಣುಗಳಾಗಿದೆ. ಆತನ ಕನಿಕರ ಉಳ್ಳ ಕಣ್ಣುಗಳು ನಮ್ಮನ್ನ ಬಿಡುಗಡೆ ಮಾಡುವ ಕಣ್ಣುಗಳಾಗಿದೆ. ಆತನ ಕನಿಕರ ಉಳ್ಳ ಕಣ್ಣುಗಳು ನಮ್ಮನ್ನು ಸ್ವತಂತ್ರ ಪಡಿಸುವ ಕಣ್ಣುಗಳಾಗಿದೆ. ಈ ರಾತ್ರಿ ಎಷ್ಟು ಜನ ನಂಬುತ್ತೀರಾ? ಆ ಕಣ್ಣುಗಳು ನನ್ನನ್ನ ದೃಷ್ಟಿಸುತ್ತಾ ಇದೆ. ಆ ಕಣ್ಣುಗಳು ನನ್ನನ್ನು ದೃಷ್ಟಿಸ್ತಾ ಇದೆ. ಈ ಹಗಲು ವೇಳೆಯಲ್ಲಿ ಏನೋ ಒಂದು ಆತ್ಮಶಕ್ತಿ ಆ ಕಣ್ಣುಗಳಿಂದ ನಿಮ್ಮ ಮೇಲೆ ವ್ಯಾಪರಿಸ್ತಾ ಇದೆ. ಆತನ ಕನಿಕರವು ಒಂದು ನದಿಯಂತೆ ಈ ಹಗಲು ವೇಳೆ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಅದನ್ನ ಅನುಭವಿಸ್ತಾ ಇರುವಂತ ದೇವರ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತಾರೆ. ನಿಮ್ಮನ್ನ ಬಿಟ್ಕೊಡ್ರಿ, ನೀವು ಈ ಹಗಲು ವೇಳೆ ನೀವು ಸೌಖ್ಯವನ್ನ ಹೊಂದಿಕೊಳ್ತೀರಾ. ಗುಂಪು ಗುಂಪಾಗಿ ಬಂದ ತರತರದ ರೋಗ ಉಳ್ಳ, ತರತರದ ಬೇನೆ ಉಳ್ಳಂತ ಅವರನ್ನ ದೇವರು ನೋಡಿ, ಯೇಸು ನೋಡಿ ಅವರನ್ನ ಕನಿಕರಿಸಿ ಸೌಖ್ಯಗೊಳಿಸಿದ ಹಾಗೆ ಈ ಹಗಲು ವೇಳೆಯಲ್ಲಿ ಆ ರೀತಿಯಾದ ಅಸಾಧಾರಣವಾದ ಸೌಖ್ಯಗಳು ಅವನ ನೋಟದಲ್ಲಿ ನಡೀಲಿಕ್ಕೆ ಹೋಗುತ್ತಾ ಇದೆ. ಒಬ್ಬ ಪಾಸ್ಟರ್ ಬಂದು ತಲೆ ಮೇಲೆ ಕೈ ಇಡುವಾಗ ಮಾತ್ರವಲ್ಲ, ಅವನ ನೋಟದಲ್ಲಿ ಈ ಹಗಲು ವೇಳೆಯಲ್ಲಿ ನಿಮ್ಮ ಮೇಲೆ ಬಿಡುಗಡೆ ಇಳಿದು ಬರ್ಲಿಕ್ಕೆ ಹೋಗುತ್ತಾ ಇದೆ. ಅವನ ನೋಟದಲ್ಲಿ ನಿಮ್ಮ ಮೇಲೆ ಸೌಖ್ಯ ಇಳಿದು ಬರ್ಲಿಕ್ಕೆ ಹೋಗುತ್ತಾ ಇದೆ. ಅದನ್ನ ಅನುಭವಿಸಲಿಕ್ಕೆ ಮನಸ್ಸುಳ್ಳವರೆಲ್ಲರೂ ಅಲ್ಲಿ ಬಿಟ್ಟುಕೊಡ್ರಿ. ಆ ನೋಟದ ಆಳಕ್ಕೆ ಇಳಿಯಿರಿ. Receive in the name of Jesus. ಶಕೇರೆ ಬೋಲಿ ಅಂತನೆಗದಾಗ ಬೈಡದಾನೆಗ ದೀರವನಂಶಲ ಬೈಡದಾನೆ. Hallelujah, hallelujah, hallelujah. 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 ಜೋರಾಗಿ hallelujah. ನಾವು ಮತ್ತೊಂದು ವಾಕ್ಯವನ್ನು ಓದೋಣ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ. Thank you, Holy Spirit. 35ನೇ ವಾಕ್ಯದಿಂದ ಓದ್ತೀರಾ? ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯದಿಂದ. ಮರುದಿನ ತಿರುಗಿ
ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಆ ಇಬ್ಬರು ಶಿಷ್ಯರು ಅದನ್ನು ಕೇಳಿ ಯೇಸುವಿನ ಹಿಂದೆ ಹೋದರು. ಯೇಸು ಹಿಂತಿರುಗಿ ಅವರು ತನ್ನ ಹಿಂದೆ ಬರುವುದನ್ನು ಕಂಡು, ನಿಮಗೆ ಏನು ಬೇಕಾಗಿದೆ ಎಂದು ಕೇಳಲು ಅವರು, ರಬ್ಬಿಯೇ, ನೀನು ಇಳುಕೊಂಡಿರುವುದು ಎಲ್ಲಿ ಅಂದರು. ಸಾಕು. 38ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಹಿಂದಿರುಗಿ ಅವರು ತನ್ನ ಹಿಂದೆ ಬರುವುದನ್ನು ಕಂಡು, ನಿಮಗೆ ಏನು ಬೇಕಾಗಿದೆ ಎಂದು ಕೇಳಲು, ರಬ್ಬಿಯೇ, ನೀನು ಇಳ್ಕೊಂಡಿರುವುದು ಎಲ್ಲಿ ಅಂದರು. ಹಲ್ಲೆಲೂಯಾ. ಅಲ್ಲೂ ಕೂಡ ಯೇಸು ಹಿಂದಿರುಗಿ ನೋಡ್ತಿದ್ದಾರೆ ಅವರನ್ನ. ಸತ್ಯವೇದ ಪೂರ್ತಿಯಾಗಿ ನೀವು ಒಂದ್ಸಲ ಓದ್ ನೋಡಿ, ಎಲ್ಲೆಲ್ಲಿ ಯೇಸು ನೋಡಿದ್ದಾರೆ ಅಂತ. ಅಲ್ಲೆಲ್ಲ ಏನೆಲ್ಲ ಸಂಭವಿಸಿದೆ ಎಂಬುದಾಗಿ ಒಂದ್ಸಲ ನೀವು ಪರೀಕ್ಷೆ ಮಾಡಿ. ಇಲ್ಲಿ ಸಂಭವಿಸಿದೆ ಎಂಬುದಾಗಿ ನಾನು ನಿಮ್ಗೆ ಹೇಳ್ತೇನೆ. ತನ್ನ ಹಿಂದೆ ಬರುವವರನ್ನ ಅವನು ನೋಡಿದನು. ತನಗಾಗಿ ಹಿಂಬಾಲಿಸುವವರನ್ನ, ತನ್ನ ಹಿಂದೆ ಬರುವವರನ್ನ ದೇವರು ನೋಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಬರ್ತಾ ಇರುವಂತದ್ದು ಅಂದ್ರೇಯನಾಗಿದ್ದಾನೆ. ಅಂದ್ರೇಯನು ಮತ್ತೆ ಕೆಲವು ಜನ ಯೇಸು ಅವರನ್ನ ಹಿಂದಿರುಗಿ ನೋಡಿದ್ರು. ಆ ನೋಟದಲ್ಲಿ ಅವನೊಬ್ಬ ಶಿಷ್ಯನಾದ, ಆ ನೋಟದಲ್ಲಿ ಅವನೊಬ್ಬ ಅಪೊಸ್ತಲನಾದ. ಅವನ ನೋಟ ನಮ್ಮಲ್ಲಿರುವ ಸೇವೆಯನ್ನ ಹೊರತೆಗೆಯುವಂತ ನೋಟವಾಗಿದೆ. ಅವನ ನೋಟ ನಮ್ಮಲ್ಲಿರೋ ಕರೆಯುವಿಕೆಯನ್ನು ಹೊರತೆಗೆಯುವಂತ ನೋಟವಾಗಿದೆ. ಅಲ್ಲಿಯವರೆಗೂ ಅಂದ್ರೇಯನೊಬ್ಬ ಬೆಸ್ತನಷ್ಟೇ, ಅಲ್ಲಿವರೆಗೂ ಅಂದ್ರೇಯನೊಬ್ಬ ಬೆಸ್ತನು ಮಾತ್ರವಾಗಿದ್ದ. ಆದ್ರೆ ಯೇಸುವಿನ ಹಿಂದೆ ಹೋಗುತ್ತಾ ಇರುವಾಗ ಹಲ್ಲೆಲೂಯಾ, ಯೇಸುವಿನ ಹಿಂದೆ ಹೋಗುತ್ತಾ ಇರುವಾಗ ಯೇಸು ಒಮ್ಮೆ ಹಿಂದಿರುಗಿ ಅವನನ್ನು ನೋಡಿದನು. ಆ ಸಮಯದಲ್ಲಿ ನೋಡಿದಾಗ ಬೆಸ್ತನು ಅಪೊಸ್ತಲನಾದ. ಹಲ್ಲೆಲೂಯಾ. ಆ ನೋಟದಲ್ಲಿ ಒಬ್ಬ ಬೆಸ್ತನು ಅಪೊಸ್ತಲನಾದ. ಅವನನ್ನ ಪ್ರಥಮ ಶಿಷ್ಯನಾಗಿ ದೇವರು ಆರಿಸಿಕೊಂಡ್ರು. ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು, ಪೇತ್ರನನ್ನ ದೇವರು ನೋಡಿದ್ರು, ಅವನ ದೋಣಿಯನ್ನ ನೋಡಿದ್ರು, ಪೇತ್ರನನ್ನ ದೇವರು ಆರಿಸ್ಕೊಂಡ್ರು. ಕರೆಕ್ಟ್ ಅದು. ಅದ್ ಕಳೆದ ನಂತರ ಪೇತ್ರನ ಎಲ್ಲೋ ಒಂದು ಗ್ಯಾಪ್ ಅಲ್ಲಿ ಮನೆಗೆ ಹೋಗಿದ್ದಾನೆ. ಅಲ್ಲೆಲ್ಲೂಯ್ಯ, ಅದ್ಭುತ ಎಲ್ಲ ನೋಡಿದ್ರು ಮನೆಗೆ ಹೋಗಿದ್ದಾನೆ. ಆ ಗ್ಯಾಪ್ ಅಲ್ಲಿ ಆಗಿದೆ ಇವನ ತಮ್ಮ. ಯಾರ ತಮ್ಮ? ಪೇತ್ರನ ತಮ್ಮ ಅಂದ್ರೇಯ. ಈ ಮೀನೆಲ್ಲ ಅದ್ಭುತ ಮಾಡಿದ್ ಗೊತ್ತಾಯ್ತಲ್ಲ ಅಂದ್ರೇನಿಗೆ. ಅದು ಕಳೆದ ನಂತರ ಒಂದ್ಸಲ ಯೇಸು ಸ್ವಾಮಿಯನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ. ಆ ಸಮಯದಲ್ಲಿ ಆಗಿದೆ ಯೇಸು ಈ ಅಂದ್ರೇಯನನ್ನ ನೋಡಿದ್ದು. ಆ ನೋಟದಲ್ಲಿ ಒಂದು ಅಸಾಧಾರಣವಾದ ಶಕ್ತಿಯಾಗಿದೆ ಅಂದ್ರೇಯನ ಮೇಲೆ ಚಲಿಸಿದ್ದು. ಅವನೊಬ್ಬ ಅಪೊಸ್ತಲನಾದ. ಅವನು ಓಡಿ ಹೋದ ಪೇತ್ರನ ಬಳಿಯಲ್ಲಿ, ಅಣ್ಣನ ಬಳಿಗೆ, ನಾನು ಮೆಸ್ಗೆ ನನ್ನ ಕಂಡಿದ್ದೇನೆ. ಪುನಃ ಪೇತ್ರನನ್ನು ಎಳ್ಕೊಂಡು ಬರ್ತಿದ್ದಾನೆ. ಅದ್ಭುತ ನೋಡಿದ ಪೇತ್ರನ ಹಿಂದಿರುಗಿ ಹೋಗಿರುವಾಗ ಪುನಃ ಆ ಪೇತ್ರನನ್ನು ಎಳ್ಕೊಂಡು ಬರ್ತಿದ್ದಾನೆ. ಹಲ್ಲೆಲೂಯಾ. ಹೆಚ್ಚಿಗೆ ಅರ್ಥ ಆಗ್ತಾ ಇದೆ. ಹಾಗಾದ್ರೆ ಈ ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿದವರ ಮಕ್ಕಳು, ಈ ಹಗಲು ವೇಳೆಯಲ್ಲಿ ಅವನು ನಮ್ಮನ್ನ ನೋಡುವ ದೇವರಾಗಿದ್ದಾನೆ. ಆ ನೋಟದಲ್ಲಿ ನಮ್ಮ ಮೇಲಿರುವ ಕರೆಯುವಿಕೆ ಹೊರಗಡೆ ಬರ್ಲಿಕ್ಕೆ ಹೋಗುತ್ತಾ ಇದೆ. ಈ ಶಬ್ದವನ್ನ ಕೇಳ್ತಾ ಇರುವಂತ ನನ್ನ ಪ್ರೀತಿಯ ಸಹೋದರ ಇಲ್ಲಿ ಗಮನಿಸಿರಿ, ನೀವ್ ಯಾರು ಅಪ್ರಯೋಜಕರಲ್ಲ, ನೀವ್ ಯಾರು ಪ್ರಯೋಜನ ಇಲ್ಲದೆ ಇರುವಂತವರಲ್ಲ. ನೀವೆಲ್ಲರೂ ಕರ್ತನ ದೃಷ್ಟಿಯಲ್ಲಿ ಪ್ರಯೋಜನ ಉಳ್ಳವರಾಗಿದ್ದೀರಿ. ಲೋಕದ ದೃಷ್ಟಿಯಲ್ಲಿ ನೀವೇನಾಗಿದ್ದೀರೋ, ಹಲ್ಲೆಲೂಯಾ, ನನಗ್ ಗೊತ್ತಿಲ್ಲ, ನಿಮಗದು ಗೊತ್ತಿರ್ಬೋದು. ಅದನ್ನೆನ್ಸಿ ನೀವು ಭಾರ ಪಡ್ತಾನೆ ಇರ್ಬೋದು. ಒಳ್ಳೆದನ್ನು ಮಾಡಿದ್ರೆ ಇವರು ನನ್ನನ್ನ ಈ ದೃಷ್ಟಿಯಲ್ಲಿ ನೋಡ್ತಿದ್ದಾರಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ಒಂದು ವಿಷಯ, ಲೋಕ ನಿಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡುತ್ತದೋ ಅದಲ್ಲ ನೀವು. ಯೇಸು ನಿಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡುತ್ತಾನೋ ಅದಾಗಿದ್ದೀರಿ ನೀವು. ಆದ್ರೆ ಅನೇಕ ಸಲ ಲೋಕ ನಿಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾರೋ ಆ ದೃಷ್ಟಿಯಲ್ಲೇ ನಿಮ್ಮನ್ನ ನೀವು ನೋಡ್ಕೊಳ್ತಾ ಇರೋದ್ರಿಂದ ನೀವು ಸೋತೋಗ್ತಾ ಇದ್ದೀರಾ. ನಾನು ಮತ್ತೆ ಹೇಳ್ತೇನೆ, ಲೋಕ ನಿಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದೆಯೋ ಅದೇ ದೃಷ್ಟಿಯಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದ್ರಿಂದ ನೀವು ಸೋತೋಗ್ತಾ ಇದ್ದೀರಿ. ಆದ್ರೆ ಯೇಸು ನಿಮ್ಮನ್ನ ನೋಡುವ ರೀತಿಯಲ್ಲಿ, ನಿಮ್ಮನ್ನ ನೀವು ಹಗಲು ವೇಳೆ
ಇಲ್ಲಿ ನೋಡುವುದಕ್ಕೆ ಆರಂಭಿಸಿರೋದಾದ್ರೆ ನಿಮ್ಮ ಕರೆಯುವಿಕೆ ಹೊರಗಡೆ ಬರ್ಲಿಕ್ಕೆ ಹೋಗುತ್ತಾ ಇದೆ. ನಿಮ್ಮ ಮೇಲಿರುವಂತಹ ಸೇವೆ ಹೊರಗಡೆ ಬರ್ಲಿಕ್ಕೆ ಹೋಗುತ್ತಾ ಇದೆ. ಹಲ್ಲೆಲೂಯಾ. ನೀವು ಪ್ರಯೋಜನವಿಲ್ಲದೆ ಇರುವವರಲ್ಲ, ಕರ್ತನ ದೃಷ್ಟಿಯಲ್ಲಿ ನೀವು ಪ್ರಯೋಜನ ಉಳ್ಳವರೇ ಆಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ನೋಟದಲ್ಲಿ ಬೆಸ್ತನು ಅಪೊಸ್ತಲನಾದ, ಅವನ ಶಿಷ್ಯನಾದ. ಆ ನೋಟದ ಶಕ್ತಿ ಯಾಗಲುಗಳು ನಾವು ಅನುಭವಿಸಿ ತಿಳ್ಕೊಳ್ಳೋಣ. ಇಲ್ಲಿರುವಂತ ಅಮ್ಮಚ್ಚಿಯಿಂದ ಹಿಡಿದು ಇಲ್ಲಿರುವಂತ ಪ್ರಕೃತಿಯವರೆಗೂ ಹಲ್ಲೆಲೂಯಾ, ಎಲ್ಲರೂ ಕರ್ತನ ಉದ್ದೇಶದಲ್ಲಿರುಳ್ಳವರಾಗಿದ್ದೀರಿ. ಆದ್ರೆ ಅವನ್ ನಿಮ್ಮನ್ನ ನೋಡುವಾಗಿದೆ, ಆ ದೃಷ್ಟಿ ನಿಮ್ಮ ಮೇಲೆ ತಗುಲುವಾಗಿದೆ, ನಿಮ್ಮ ಮೇಲಿರುವಂತಹ ಕರೆಯುವಿಕೆ ಹೊರಗಡೆ ಬರುವಂತದ್ದು. ನಾವು ಪ್ರಾರಂಭದಲ್ಲಿ ಏನಾಗಿದೆ ನೋಡಿದ್ದು, ಯೇಸು ಕನಿಕರದಿಂದ ನೋಡಿದನು, ರೋಗಿಗಳು ಸೌಖ್ಯವಾದರು, ಬಂಧನಗಳು ಬಿಚ್ಚಲ್ಪಟ್ಟವು. ಆದ್ರೆ ಇಲ್ಲಿ ಯೇಸು ಹಿಂದಿರುಗಿ ನೋಡಿದರು, ಆ ನೋಟದಲ್ಲಿ ಸಾಧಾರಣ ವ್ಯಕ್ತಿಗಳು ಅಸಾಧಾರಣವಾದ ವ್ಯಕ್ತಿಗಳಾಗಿ ಮಾರ್ಪಟ್ಟರು. ಮತ್ತೊಂದು ಭಾಗದಲ್ಲಿ ನಾವು ಬರೋಣ. ಹಲ್ಲೆಲೂಯಾ. ಹಿಂಗೆ ರೀತಿದ್ರೆ ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ. ಇದೇ ಯೋಹಾನ ಬರೆಸುವ ವಾರ್ತೆ 1ನೇ ಅಧ್ಯಾಯದ 46ನೇ ವಾಕ್ಯ. ನತನಯೇಲನು, ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ ಅಂದಾಗ ಫಿಲಿಪ್ಪನು, ಬಂದು ನೋಡು ಅಂದನು. ಯೇಸು ತನ್ನ ಕಡೆಗೆ ಬರುವ ನತನಯೇಲನನ್ನು ಕಂಡು ಅವನ ವಿಷಯವಾಗಿ, ಇಗೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ನತನಯೇಲನು, ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದಕ್ಕೆ ಆತನು, ಫಿಲಿಪ್ಪನು, ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದೆನು ಅಂದನು. ಅದಕ್ಕೆ ನತನಯೇಲನು, ಗುರುವೇ, ನೀನು ದೇವಕುಮಾರನು ಸರಿ, ನೀನೇ ಇಸ್ರಾಯೇಲಿನ ಅರಸನು ಅಂದನು. ಹಲ್ಲೆಲೂಯಾ. ಈ ವಾಕ್ಯವನ್ನು ಓದುವಾಗ ನಮಗೊಂದು ವಿಷಯ ಗೊತ್ತಾಗುತ್ತೆ. ಈ ನತಾನಯೇಲ ಅನ್ನುವಂತ ಈ ಮನುಷ್ಯ ಯಾವ ಮರ? ಅಂಜೂರದ ಮರ. ಅಂಜೂರದ ಮರದ ಹತ್ರ ಹೋಗಿ ಯಾರಿಗೂ ಕಾಣಿಸ್ಕೊಳ್ಬಾರ್ದು ಎಂಬುದಾಗಿ ಹೋಗಿ ಸಮಯವನ್ನ ಕಳೀತಾ ಇರುವಂತ ಒಂದು ಸಮಯ. ಅವನ್ ಚೆನ್ನಾಗಿ ಪರೀಕ್ಷೆ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಅವನು ಹೇಳ್ತಾ ಇರೋ ರೀತಿ ನೋಡ್ತಾರೆ, ಸುತ್ತಲೂ ಯಾರು ಇದ್ದಾರ, ಯಾರಾದ್ರೂ ನೋಡ್ತಾ ಇದ್ದಾರ? ಸುತ್ತಲೂ ನೋಡುವಾಗ ಒಬ್ಬ ಮನುಷ್ಯನೂ ಇಲ್ಲ. ಆದ್ರೆ ನತಾನಯೇಲನನ್ನ ಅವತ್ತು ಯೇಸು ಭೇಟಿ ಆದಾಗ ಯೇಸು ಹೇಳ್ತಾರೆ, ನತಾನಯೇಲನೇ, ನೀನು ಅಂಜೂರದ ಮರದ ಬಳಿಯಲ್ಲಿದ್ದಾಗ ನಾನು ನಿನ್ನನ್ನು ನೋಡಿದೆನು. ಈ ಹಗಲುಗಳಲ್ಲಿ ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿ ದೇವರ ಮಕ್ಕಳೇ, ಏಕಾಂಗಿತನದಲ್ಲಿ ಅವನು ನಮ್ಮನ್ನ ನೋಡುವ ದೇವರಾಗಿದ್ದಾನೆ. ನಮ್ಮ ಏಕಾಂತತೆಯಲ್ಲಿ ಯಾರು ಕಾಣದೆ ನಮ್ಮ ಬೆಡ್ರೂಮ್ಗಳಲ್ಲಿ ಲೈಟ್ ಎಲ್ಲ ಆಫ್ ಆಗುವಂತ ಸಮಯದಲ್ಲಿ ನಮ್ಮ ದಿಂಬುಗಳು ಒದ್ದೆ ಆಗೋದನ್ನ ಆತನ ಬಲ್ಲವನಾಗಿದ್ದಾನೆ. ಅದರ ಅರ್ಥ ಕಣ್ಣೀರಿನಿಂದ ನಮ್ಮ ದಿಂಬುಗಳು ತೇವವಾಗುವುದನ್ನ ಅವನು ಬಲ್ಲವನಾಗಿದ್ದಾನೆ. ಈ ಹಗಲು ಬೆಳೆಯಲ್ಲಿ ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿ ದೇವರ ಮಕ್ಕಳ, ಯಾರ ಮುಂದೆ ಅಳ್ಲಿಕ್ಕಾಗದೆ, ಯಾರ ಮುಂದೆ ನೋವನ್ನ ಹೇಳ್ಲಿಕ್ಕೊಳ್ಳಿಕ್ಕಾಗದೆ, ಲೈಟ್ ಆಫ್ ಆದ ನಂತರ ಕತ್ತಲೆಯಲ್ಲಿ ಆ ದಿಂಬಿಗೆ ಒರಗಿಕೊಂಡು ಅಳುವಂತ ನಿಮ್ಮ ಕಣ್ಣೀರನ್ನ ಅವನು ನೋಡುವ ದೇವರಾಗಿದ್ದಾನೆ. ತಾನೇ ನನ್ಗೆ ಗೊತ್ತು, ಈ ಟೈಮಲ್ಲಿ ನಾನು ನೋಡುವವರು ಯಾರು ಇಲ್ಲ. ಆದ್ರೆ ಯೇಸು ಅವನನ್ನ ನೋಡಿದನು. ಎಂತ ನೋಟ ಅದು! ಒಂದು, ಅವನ್ ನಮ್ಮನ್ನು ನೋಡುವಾಗ ನಮಗೆ ಸೌಖ್ಯ ಉಂಟಾಗುತ್ತೆ, ಕನಿಕರದ ಕಣ್ಣುಳ್ಳವನಾಗಿರೋದ್ರಿಂದ. ಎರಡನೇದಾಗಿ, ಅವನ್ ನಮ್ಮ ನೋಡುವಾಗ ನಮ್ಮ ಕರೆಯುವಿಕೆ ಹೊರಗಡೆ ಬರ್ತದೆ. ಮೂರನೇದಾಗಿ, ಅವನ್ ನಮ್ಮ ಏಕಾಂತತೆಯಲ್ಲಿ ನಮ್ಮನ್ನ ನೋಡುವ ದೇವರಾಗಿದ್ದಾನೆ. ಈ ಹಗಲುಗಳಲ್ಲಿ ಶಬ್ದವನ್ನ ಕೇಳ್ತಾ ಇರುವಂತ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನನಗೆ ಗೊತ್ತು ಶಾಂತವಾಗಿ ಮುಂದೆ ಹೋಗ್ತಾ ಇದ್ದು ದೊಡ್ಡ ಬಿಡುಗಡೆ ನಡೀತಿದೆ ಅಂತ.
ಆತ ನಿಮ್ಮ ಸಂಗಡ ಇದ್ದಾನೆ. ಆತ ನಿಮ್ಮ ನೋಡುವ ದೇವರಾಗಿದ್ದಾನೆ. ನತಾನನ ಕುರಿತಾಗಿ ಯೇಸು ಹೇಳ್ತಿದ್ದಾರೆ, ಇವನಲ್ಲಿ ಕಪಟ ಇಲ್ಲ ಅಂತ. ಯೇಸುವಿನ ನೋಟ ಒಂದು ಮೇಲ್ನೋಟ ಅಲ್ಲ, ಒಂದು ಒಳನೋಟವಾಗಿದೆ. ಹಲೋ, ಯೇಸು ನಮ್ಮ ನೋಡೋದು ಒಂದು ಮೇಲ್ನೋಟವಲ್ಲ. ಅಲ್ಲೆಲ್ಲೂಯ್ಯ. ನಾವೆಷ್ಟು ಅಡಿ ಇದ್ದೇವೆ, ಎಷ್ಟು ಅಗಲ ಇದ್ದೇವೆ, ಎಷ್ಟು ಒಳ್ಳೆ ಬಟ್ಟೆ ಹಾಕಿದ್ದೇವೆ, ಒಂದು ಮೇಲ್ನೋಟವಲ್ಲ. ಯೇಸು ನಮ್ಮನ್ನು ನೋಡುವಂಥದ್ದು ಒಂದು ಒಳನೋಟವಾಗಿದೆ. ನತಾನನ ಬಗ್ಗೆ ಯೇಸು ಹೇಳ್ತಿದ್ದಾನೆ, ಅವನಲ್ಲಿ ಕಪಟ ಇಲ್ಲ. ಆ ರೀತಿಯಲ್ಲಿ ನಮ್ಮ ಹೃದಯವನ್ನು ನೋಡುವಂತ ಒಬ್ಬ ದೇವರನ್ನಾಗಿದೆ ನಾವು ಆರಾಧಿಸ್ತಾ ಇರುವಂಥದ್ದು. ಆ ನೋಟದ ಆಳ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅವನ್ ನಮ್ಮ ಹೃದಯವನ್ನು ನೋಡುವ, ನಮ್ಮ ಸ್ವಭಾವಗಳನ್ನು ನೋಡುವ ದೇವರಾಗಿದ್ದಾನೆ. ಮುಂದಿನ ಭಾಗಕ್ಕೆ ಹೋಗೋಣ. ಹಲ್ಲೆಲೂಯ. ಲೂಕನ ಸುವಾರ್ತೆ ಅದರ 22ನೇ ಅಧ್ಯಾಯ ಅದರ 61ನೇ ವಾಕ್ಯವನ್ನ ಯಾರು ಓದ್ತೀರ? ಲೂಕನ ಸುವಾರ್ತೆ 22ನೇ ಅಧ್ಯಾಯ 61ನೇ ವಾಕ್ಯ. ಸ್ವಾಮಿಯು ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಆಗ ಪೇತ್ರನು, ಈ ಹೊತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯೆನೆಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. ಸಾಕು. ನನ್ನನ್ನು ಬಹಳಷ್ಟು ಸ್ಪರ್ಶಿಸಿದಂತ ಒಂದು ಭಾಗ ಈ ಭಾಗವಾಗಿದೆ. ಕಳೆದ ಭಾನುವಾರ ಈ ಒಂದು ವಿಷಯ ಬಂದಿತ್ತ, ಸ್ವಲ್ಪ ಭಾಗ ಬಂದಿತ್ತಲ್ಲ. ಇದರ ಹಿನ್ನೆಲೆಯನ್ನ, ಈ ವಾಕ್ಯದ ಹಿನ್ನೆಲೆಯನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯೇಸುವನ್ನ ಗೆತ್ಸಮನೆ ತೋಟದಲ್ಲಿ ಯೇಸು ಪ್ರಾರ್ಥಿಸ್ತಾ ಇರುವಾಗ ಯೂದನೆಂಬ ತನ್ನ ಜೊತೆಯಲ್ಲಿದ್ದಂತ ಶಿಷ್ಯನು, ನಿದ್ರೆ ಬರ್ತಾ ಇರೋರೆಲ್ಲರೂ ಜೋರ ಒಂದಲ್ಲೆಲ್ಲೂಯ್ಯ, ಎಲ್ಲರೂ ಎಚ್ಚರವಾಗಿರೋದಕ್ಕಾಗಿ ಗೆತ್ಸಮನೆ ತೋಟದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಹಿಂದಿರುಗಿ ಬಂದಾಗ ಯೂದನು ಒಂದು 30 ಬೆಳ್ಳಿ ಕಾಸುಗಳನ್ನೆಲ್ಲ ತಕೊಂಡು, ಲಂಚವನ್ನ ತಕೊಂಡು ಯೇಸುವನ್ನ ಹಿಡ್ಕೊಳ್ಳೋದಕ್ಕೋಸ್ಕರವಾಗಿ ಸಿಪಾಯಿಗಳನ್ನ ಕರ್ಕೊಂಡು ಬರ್ತಿದ್ದಾನೆ. ಬರ್ತಾ ಇರುವಾಗ ನಾವಲ್ಲಿ ಬಹಳ ಸ್ವಾರಸ್ಯಕರವಾದ ಕೆಲವೊಂದು ವಿಷಯಗಳು ಅಲ್ಲಿದೆ. ಅವ್ರು ಬಂದು ನೋಡ್ತಿದ್ದಾರೆ ಯೇಸು ಸ್ವಾಮಿಯ ಶಿಷ್ಯಂದಿರು ಸ್ವಲ್ಪ ಜನ ಯೇಸು ಸ್ವಾಮಿ ಜೊತೆಲಿದ್ದಾರೆ. ಅವ್ರು ಬಂದು ಕೇಳ್ತಿದ್ದಾರೆ, ಯೇಸು ಯಾರು? ಅವ್ರಿಗೆ ಯೇಸು ಯಾರು ಅಂತ ಕಂಡಿಡಿಯಕ್ಕಾಗ್ತಿಲ್ಲ. ಯೇಸು ನಾನೇ ಅಂತ ಹೇಳುವಾಗ ಅವರೆಲ್ಲರೂ ಬಿದ್ದೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಯಾರು ಎಂಬುದಾಗಿ ಕೇಳಲಿಕ್ಕೆ ಕಾರಣ ಶಿಷ್ಯಂದಿರೆಲ್ಲರೂ ಯೇಸುವಿನ ರೀತಿಯಲ್ಲೇ ಇದ್ರು. ಆದ ಕಾರಣ ಯೇಸು ಯಾರು, ಶಿಷ್ಯಂದಿರು ಯಾರು ಅಂತ ಕಂಡಿಡಿಯಕ್ಕೆ ಆಗ್ತಾ ಇರ್ಲಿಲ್ಲ. ಆ ರೀತಿ ಅದೊಂದು ಕಾಲವಾಗಿ ಈ ಕಾಲ ಮಾರ್ಪಡ್ಲಿ. ಓ, ನಿಮ್ಗೆ ಅರ್ಥ ಆಗ್ತಿದ್ಯಾ? ಹಲೋ, ಶಿಷ್ಯಂದಿರನ್ನ ನೋಡಿ ಅವ್ರು ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಿಲ್ಲ. ಇದು ಯೇಸುನ, ಇದು ಶಿಷ್ಯಂದಿರ, ಇದು ಯೇಸುನ, ಇದು ಶಿಷ್ಯಂದಿರ. ಅವರೆಲ್ಲರೂ ಬಹುತೇಕ ಒಂದೇ ರೀತಿಯಲ್ಲಿ ಇರ್ತಾ ಇದ್ರು, ಅವರ ಶೇಪ್. ಹಲ್ಲೆಲೂಯಾ. ಆದ ಕಾರಣ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆದ ಕಾರಣ ಯೂದನ್ ಬಂದು ಯೇಸುವಿಗೆ ಮುದ್ದಿಡ್ತಿದ್ದಾನೆ. ಆಗ ಅವ್ರಿಗೆ ಗೊತ್ತಾಯ್ತು ಇದೇ ಯೇಸು ಎಂಬುದಾಗಿ. ಇಲ್ಲೊಂದು ವಿಷಯ ನನ್ನನ್ನು ಬಹಳ ಸ್ಪರ್ಶಿಸಿದ ಒಂದು ವಿಷಯ. ನಂಗೆ ಯಾಕೆ ಗೊತ್ತಿಲ್ಲ, ಬಹಳ ಶಾಂತವಾಗಿ ಹೋಗ್ತಾನೆ, ನನಗೆ ಗೊತ್ತಿಲ್ಲ ಯಾಕೆ. ಬಟ್ ಪರಿಶುದ್ಧಾತ್ಮನ ಚಲನೆ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಿದೆ. ತನ್ನನ್ನು ಹಿಡಿದು ಕೊಡ್ಲಿಕ್ಕೆ ಬಂದಂತ ಯೂದನಿಗೆ ಯೇಸು ಮುತ್ತು ಕೊಡ್ತಿದ್ದಾನೆ ಅಲ್ವಾ? ಮುದ್ದು ನೀಡ್ತಿದ್ದಾರೆ ಹಿಡ್ಕೊಡ್ಲಿಕ್ಕೆ. ಆದ್ರೆ ತನ್ನನ್ನು ಬಹಳ ಪ್ರೀತಿ ಮಾಡಿ ಮಾತಾಡದಂತ ಪೇತ್ರನನ್ನ ಸೈತಾನ ಬಿಟ್ಟು ಹೋಗುತ್ತೆ ಇರ್ತಿದ್ದಾರೆ. ಹಲೋ, ಎಷ್ಟು ಅರ್ಥ ಆಗ್ತಿದೆ? ಬಹಳ ನಾಜೂಕಾಗಿ, ಅಯ್ಯೋ ನೀನ್ ಶಿಲುಬೆಗೆ ಏರಿಸಲ್ಪಡಬಾರ್ದು ಯೇಸುವೆ ಅಂತ ಹೇಳಿದಂತ ಪೇತ್ರನನ್ನ ಬಿಟ್ಟೋಗು ಸೈತಾನೆ ಅಂತ ಹೇಳಿದ್ರು ಯೇಸು. ತನ್ನನ್ನು ಹಿಡಿಕೊಡ್ಲಿಕ್ಕೆ ಬಂದಂತ
ಯೂದನಿಗೆ ಯೇಸು ಮುದ್ದನಿಟ್ರು. ಅದರೊಳಗಡೆ ಒಂದು ಆಳವಾದ ಆತ್ಮಿಕ ಅರ್ಥವಿದೆ. Hallelujah. Hallelujah. ದೇವ್ರ ಸ್ತೋತ್ರ. ಅದರೆಡೆಗೆ ಈಗ ಹೋದ್ರೆ ಈ ಕಡೆ ಬರ್ಲಿಕ್ಕೆ ಆಗಲ್ಲ, ಅದ್ ನೀವೇ ಧ್ಯಾನಿಸ್ರಿ. ನಂತರದಲ್ಲಿ ಸಿಪಾಯಿಗಳು ಯೇಸುವನ್ನು ಹೇಳ್ಕೊಂಡು ಹೋದ್ರು ಪಿಲಾತನ ಅರಮನೆಗೆ, ಹೆರೋದನ ಬಳಿಗೆ, ಎಲ್ಲರ ಬಳಿಗೆ ಹೇಳ್ಕೊಂಡು ಹೋದ್ರು. ಅವರೆಲ್ಲರೂ ವಿಚಾರಣೆ ಮಾಡಿದ್ರು ಕೂಡ ಇವನಲ್ಲಿ ಯಾವ ತಪ್ಪು ಕೂಡ ಕಾಣ್ತಾ ಇಲ್ಲ. ಆ ರೀತಿಯಲ್ಲಿರುವಾಗ ಇಸ್ರಾಯೇಲರ ಮತ್ತು ಫರಿಸಾಯರ ಯಹೂದ್ಯರ ಬಲಾತ್ಕಾರದ ಮೇರೆಗೆ ಯೇಸುವನ್ನ ಶಿಕ್ಷೆ ವಿಧಿಸಲಿಕ್ಕಾಗಿ ಆರ್ಡರ್ ಹೊರಗಡೆ ಬಂತು. ಯೇಸುವನ್ನ ಹಲ್ಲೆಲೂಯಾ ಆ ನ್ಯಾಯಾಲಯದ ಮುಂಭಾಗದಲ್ಲಿ ಅವನನ್ನ ಕಟ್ಟು ಹಾಕಿ 39 ಏಟನ್ನ ಮಾತ್ರ ಹೊಡಿಬೇಕು ಎಂಬುದಾಗಿ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಇರೋದ್ರಿಂದ ಅವನಿಗೆ 39 ಏಟುಗಳನ್ನ ಚಾಟಿಗಳನ್ನು ಹೊಡೆದರು. ಆಮೇಲೆ ಈ ರೀತಿಯಲ್ಲಿ ಅವನ ನಮಗಾಗಿ ಹರಿಯಲ್ಪಟ್ಟನು. ಅವನ ಮಾಂಸ ಕಿತ್ತು ಹಾಕಲ್ಪಟ್ಟಿತು. ಆ ಚಾಟಿ ಎಂಬುದಾಗಿ ಹೇಳುವಂಥದ್ದು ಕ್ರೂರವಾದಂತ ಒಂದು ಚಾಟಿಯಾಗಿತ್ತು. ನಮ್ಮ ಎತ್ತುಗಳು ಹೊಡೆಯುವಂತ ಚಾಟಿ ಅಲ್ಲ. ಮಾಂಸ ಕಿತ್ತು ಬರತಕ್ಕ ರೀತಿಯಾದ ಸಿಸ್ಟಮ್ ಅನ್ನ ಇಟ್ಟಿರುವಂತ ಕತ್ತೆಯ ಎಲುಬು, ಅದೇ ರೀತಿಯ ಕಬ್ಬಿಣದ ಚೂರುಗಳಿಂದೆಲ್ಲ ಸಿಕ್ಸಿರುವಂತ ಒಂದು ಚಾಟಿಯಾಗಿತ್ತು. ಅವತ್ತಿನ ದಿನ ಯೂಸ್ ಮಾಡಿದ ಆ ಚಾಟಿಯಲ್ಲಿ ಯೇಸುವಿಗೆ ಹೊಡೆಯುವಾಗ ಆತನ ಮಾಂಸವು ಕಿತ್ತು ಬರ್ತಾನಿತ್ತು. ನಾವು ಮೊನ್ನೆ ಒಂದು ವಿಷಯ ಮಾತಾಡ್ತಾ ಇದ್ವಿ. ಈ ವಿಷಯ ಎಂದಿಗೂ ನಮ್ಗೆ 2000 ವರ್ಷದ ಹಿಂದೆ ನಡೆದಂತ ಒಂದು ಕಥೆಯ ರೀತಿಯಲ್ಲ, ನೆನ್ನೆ ಅಥವಾ ಇವತ್ತೇ ಅವನು ನಮಗಾಗಿ ಸತ್ತನು ಎಂಬುದಾದ ನೈಜತೆಯಲ್ಲಿ ನಾವು ಬದುಕಬೇಕು. ಅರ್ಥ ಆಗ್ತಾ ಇದೆ ನಮಗೆ? ಆ ಒಂದು ನೈಜತೆಯಲ್ಲಿ ಜೀವಿಸಲಿಕ್ಕೆ ದೇವರು ನಿಮ್ಗೆ ಸಹಾಯ ಮಾಡ್ಲಿ. ಹೋಲಿ ಸ್ಪಿರಿಟ್. ಈ ರೀತಿಯಲ್ಲಿ ಅವನ ಮಾಂಸ ಹರಿಯಲ್ಪಟ್ಟಿತ್ತು. ಅವನ ಮೇಲೆ ಭಾರವಾದ ಶಿಲುಬೆ ನೇರಿಸಿದ್ರು. ಈ ರೀತಿಯಲ್ಲಿ ಅವನು ಹೊತ್ಕೊಂಡು ಹೋಗ್ತಾ ಇರುವಾಗ ಅವನ ರಕ್ತ ಸೋರಿ ಹೋಗ್ತಾ ಇದೆ. ಒಂದು ಚಿಕ್ಕ ಬ್ಲೇಡ್ ಅಲ್ಲಿ ಹರಿದ್ರೆ ನಮ್ಮ ರಕ್ತ ಸೋರಿ ಹೋಗುವಾಗ ನಮ್ಗೆ ಯಾವ ರೀತಿಯಲ್ಲಿ ಆಗುತ್ತೆ ಅಂತ ನಮಗೆ ಗೊತ್ತು. ಆದ್ರೆ ಶರೀರದಲ್ಲಿರುವಂತ ಯೇಸುವನ್ನ ಅವರು ಬೆನ್ನ ಭಾಗದಲ್ಲಿರುವಂತ ಇಡೀ ಮಾಂಸವನ್ನ ಕಿತ್ತಾಗ ಎಷ್ಟರ ಮಟ್ಟಿಗಿನ ರಕ್ತ ಹೊರಗೋಗಿದೆ ಎಂಬುದಾಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕಾಗುತ್ತೆ ನನಗೆ ಗೊತ್ತಿಲ್ಲ. ಈ ರೀತಿಯಾದ ಒಂದು ಶರೀರದ ಮೇಲಾಗಿದೆ ಭಾರವಾದ ಶಿಲುಬೆಯನ್ನು ಹೊರಿಸಿದ್ದು. ನಾವು ಗಮನಿಸೋಣ ಒಂದು ವಿಷಯ. ಫಾರ್ ಎಕ್ಸಾಂಪಲ್, ನಮ್ಮ ಆಟಿಟ್ಯೂಡ್ ಅನ್ನ ಗಮನಿಸೋಣ. ನಾವು ಯಾರಾದ್ರೂ ಈ ತರ ಫಾರ್ ಎಕ್ಸಾಂಪಲ್, ನಿನ್ನೆ ವೇದ ಸಿಸ್ಟರ್ ಕೆಲಸ ಮಾಡ್ತಾ ಇದ್ರು. ಒಂದು ಆರೆ ತಗದಲ್ಲಿ ಪಿಲ್ಲರ್ಗೆ ಒರಗಿಸಿದ್ರು. ಒರಗಿಸಿದಾಗ ಆ ಆರೆ ಏನಾದ್ರು ನನ್ನ ಕಾಲಿನ ಮೇಲೋ ನನ್ನ ತಲೆ ಮೇಲೋ ಬಿದ್ದಿದ್ರೆ ನಾನು ಯಾವ ರೀತಿಯಲ್ಲಿ ವರ್ತಿಸ್ತಿದ್ದೆ ಎಂಬುದಾಗಿ ನಾನು ನಿಮ್ಗೆ ಹೇಳ್ತೇನೆ. ನಾನು ಈ ರೀತಿ ಎಂಬುದಾಗಿ ಈ ರೀತಿಯಲ್ಲಿ ಕೂತ್ಕೊಂಡಾಗ ಈ ಬೀಳಿಸಿದಂತ ವ್ಯಕ್ತಿ ಬಂದ್ಬಿಟ್ಟು ಹಾರೇನ್ ಬ್ರದರ್ ಅಂತ ಏನಾದ್ರು ಬಂದ್ರೆ ಹೋಗಿ ಸಿಸ್ಟರ್ ಸುಮ್ನೆ ಎಂಬ ರೀತಿಯಲ್ಲಿ ಆಗಿರುತ್ತೆ ನಮ್ಮ ವರ್ತನೆ. ಹೌದಾ? ಸಾಧಾರಣವಾಗಿ ಮನುಷ್ಯರಾಗಿರುವಂತ ನಮ್ಮ ವರ್ತನೆ ಆ ರೀತಿಯಲ್ಲಿ ಆಗಿರುತ್ತೆ. ನಮ್ಗೆ ಏನಾದ್ರು ಪುಟ್ಟ ವೇದನೆ ಆದ್ರೂ ನಮ್ಮ ವರ್ತನೆ ಚೇಂಜ್ ಆಗುತ್ತೆ. ಹೋಗಿಸ್ಬಂದ್ರೆ ನನ್ ಕಷ್ಟ, ನನಗೆ ನಮ್ಗೆ ಯಾರನ್ನು ಫೇಸ್ ಮಾಡಕ್ಕಾಗಲ್ಲ. ನಮ್ಗೆ ಯಾರನ್ನು ಅಲ್ಲಿ ನಮ್ಗೆ ಆ ಟೈಮಲ್ಲಿ ಆ ರೀತಿಯಲ್ಲಿ ಆಗಿರ್ತೇವೆ ನಾವು. ಅದಕ್ಕೆ ಗಮನಿಸೋಣ. ತನ್ನ ಬೆನ್ನಿನಲ್ಲಿರುವಂತ ಇಡೀ ಮಾಂಸ ಕಿತ್ತು ಹಾಕಲ್ಪಟ್ಟಿರುವಾಗ, ರಕ್ತ ಒಂದು ನದಿಯಂತೆ ಹರಿತಾ ಇರುವಾಗ, ಆ ಶರೀರದ ಮೇಲೆ ಭಾರವಾದ ಶಿಲುಬೆಯನ್ನು ಹೊರಿಸಿ ಆತನ ನಾವು ಈಚೆಗಡೆಯಲ್ಲಿ ಸಿಪಾಯಿಗಳು ನಿಂತ್ಕೊಂಡು ಆತನ ಸ್ವಲ್ಪ ಎಡುವಾಗಲು ಒಂದೊಂದು ಚಾಟಿಗಳನ್ನು ನುಡಿತಾ ಇದ್ರು. ಆ ಪೆಟ್ಟನ್ನು ಸಹಿಸ್ಲಿಕ್ಕಾಗದೆ ಆತನು ಕೆಳಗಡೆ ಬೀಳ್ತಾ ಇದ್ದನು. ಮಣ್ಣು ಮುಕ್ಕಿದವನಾಗಿ ಕೆಳಗಡೆ ಬೀಳ್ತಾ ಇದ್ದನು. ಆತನ ಮೇಲೆ ಶಿಲುಬೆಯು ಬೀಳ್ತಾ ಇತ್ತು. ಈ ರೀತಿಯಲ್ಲಿ ಕೆಲವು ಕಿಲೋಮೀಟರ್ಗಳ ಪ್ರಯಾಣ.
ಈ ರೀತಿಯಲ್ಲಿ ಕೆಲವೊಂದು ಕಿಲೋಮೀಟರ್ಗಳು ಈ ರೀತಿಯಲ್ಲಿ ಪ್ರಯಾಣ ಮಾಡಿ 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 ಮುಂದೆ ಹೋದಾಗ ಶಿಷ್ಯಂದಿರೆಲ್ಲ ಎಲ್ಲೆಲ್ಲೋ ಅಡಕಿಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ಸಿಕ್ಕಿದ್ರೆ ಅವರನ್ನು ಹಿಡಿದು ಶಿಲುಬೆಗೆ ಏರಿಸಬಹುದು ಎಂಬ ಭಯ. ಎಲ್ಲರೂ ಚದರಿಸಲ್ಪಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಪೇತ್ರನು, ಜನಗಳೆಲ್ಲ ನೋಡ್ತಾ ನಿಂತಿದ್ದಾರಲ್ಲ, ಯೇಸು ಈ ರೀತಿಯಲ್ಲಿ ಬೀಳೋದು ಹೇಳೋದು. ಈ ಗ್ಯಾಪಲ್ಲಿ ಪೇತ್ರನು ಕೂಡ ಒಂದು ಎಲ್ಲೋ ಸೈಡ್ ಇಂದ ಬಂದು ಯೇಸುವನ್ನ ಇಡುಕಿ ನೋಡ್ತಿದ್ದಾನೆ. ಯಾವ ರೀತಿಯಲ್ಲಿ ಆಗಿರ್ಬೋದು ಅಂತ ಹೇಳ್ತೇನೆ. ಜನಗಳೆಲ್ಲ ಮುಂದೆ ನಿಂತಿದ್ದಾರೆ. ಆ ಗ್ಯಾಪ್ ಅಲ್ಲಿ ಆಗಿರ್ಬೋದು ಪೇತ್ರನ ಈ ರೀತಿ ಮುಂದೆ ಬಂದ್ರೆ ಅವನನ್ನು ಬಿಡಲ್ಲ. ಆ ಗ್ಯಾಪ್ ಅಲ್ಲಿ ಆಗಿರ್ಬೋದು ಪೇತ್ರನ ಯೇಸು ಈ ಕಷ್ಟವನ್ನ ಅನುಭವಿಸ್ಕೊಂಡು ಬರ್ತಾ ಇರೋದನ್ನ ನೋಡ್ತಿರೋದು. ಇದಕ್ಕಿಂತ ಮುಂಚೆನೆ ಒಂದು ವಿಷಯ ನಡೆದಿದೆ. ಜನಗಳೆಲ್ಲ ಕೇಳಿದ್ರು, ನೀನ್ ಯೇಸುವಿನ ಕಡೆಯವನಲ್ವಾ? ಅವನು ಹೇಳಿದ್ರು, ಇಲ್ಲ ನಾನು ಯೇಸುವಿನ ಕಡೆ, ನಾನು ಯೇಸುವಿನ ಕಡೆಯವನಲ್ಲ. ಇದು ಯೇಸು ಮುಂಚೆನೆ ಹೇಳದಂತ ಮಾತು. ನೀನ್ ನನ್ನನ್ನ 3 ಸಲ ತಳ್ಳಿ ಹೇಳ್ತೀಯ. ಈ ರೀತಿಯಲ್ಲಿ 3 ಸಲ ತಳ್ಳಿ ಹೇಳಾಯ್ತು. ಈ ಪೇತ್ರನ್ ಇವಾಗ ಯೇಸುವನ್ನ ನೋಡ್ಕೊಂಡು ಮುಂದೆ ಬರ್ತಿದ್ದಾನೆ. ಯಾವುದೋ ಗ್ಯಾಪ್ ಅಲ್ಲಿ, ಯಾವುದೋ ಕಾಲುಗಳ ಗ್ಯಾಪ್ ಅಲ್ಲಿ ಆಗಿರ್ಬೋದು ಈ ರೀತಿಯಲ್ಲಿ ನೋಡ್ತಾ ಇರೋದು. ಆ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗಿನ ವೇದನೆಯನ್ನು ಅನುಭವಿಸಿ ರಕ್ತವು ನದಿಯಂತೆ ಹರಿಯುತ್ತಾ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಾ ಇರುವಂತ ಯೇಸು ತನ್ನ ಕುತ್ತಿಗೆಯನ್ನು ತಿರುಗಿಸಿ ಪೇತ್ರನ ಕಡೆಗೆ ದೃಷ್ಟಿಸಿ ನೋಡಿದನು ಎಂಬುದಾಗಿದೆ ಇವಾಗ ನಾವು ಓದಿದ್ದು. ಆಗಲೇ ಹೇಳಿದ ಪ್ರಕಾರ ನಮ್ಗೊಂದು ಚಿಕ್ಕ ನೋವು ಆದ್ರೂ ಬೇರೆಯವರನ್ನ ನಾವು ನೋಡಕ್ಕಾಗಲ್ಲ. ನಮ್ಗೆ ಹೋಗಿ ಸುಮ್ಮನೆ ಅಂತ ಹೇಳ್ತೇವೆ ನಾವು. ನಮ್ಗೆ ಆ ನೋವನ್ನು ಸಹಿಸ್ಕೊಳಕ್ಕಾಗದೇನೆ ಆ ರೀತಿಯಲ್ಲಿ ಮಾಡ್ತೇವೆ ನಾವು. ಆದ್ರೆ ಆ ಘೋರವಾದ ವೇದನೆಯನ್ನ ತನ್ನ ಶರೀರದಲ್ಲಿ ಯೇಸು ಅನುಭವಿಸುವಾಗಲೂ ಅವನು ಪೇತ್ರನನ್ನ ದೃಷ್ಟಿಸಿ ನೋಡಿದನು. ಆ ಕಣ್ಣುಗಳಲ್ಲಿ ಕನಿಕರ ಇದೆ, ಆ ಕಣ್ಣುಗಳಲ್ಲಿ ಅಭಿಷೇಕವೂ ಇದೆ. ಆ ಕಣ್ಣುಗಳಲ್ಲಿ ಮೊದಲು ಹೇಳಿದಂತೆ ಎಲ್ಲವೂ ಇದೆ, ಸೌಖ್ಯ ಇದೆ, ಬಿಡುಗಡೆ ಎಲ್ಲ ಇದೆ. ಅದರೊಂದು ವಿಷಯ, ಆ ಕಣ್ಣುಗಳಲ್ಲಿ ರಕ್ತವು ಹರಿತಾ ಇದೆ. ಆ ರಕ್ತ ಹರಿತಾ ಇರುವಂತ ಕಣ್ಣುಗಳಿಂದಾಗಿದೆ ಯೇಸು ಪೇತ್ರನನ್ನ ನೋಡಿದ್ದು. ಮಲಯಾಳದಲ್ಲಿ ಹೇಳೋ ಪ್ರಕಾರ ಆ ನೋಟ ഒരു വണ്ണാന്തര ನೋಟമായിരുന്നു. ಆ ನೋಟ ಒಂದು ಅಸಾಧಾರಣವಾದ ನೋಟವಾಗಿತ್ತು. ಪೇತ್ರನಿಗೆ ಆ ನೋಟದ ಮುಂದೆ ನಿಂತ್ಕೊಳಕ್ಕಾಗ್ಲಿಲ್ಲ. ಪೇತ್ರ ನೋಡಿ ಹೋಗ್ತಿದ್ದಾನೆ. ಅವನಿಗೆ ಸಡನ್ ಆಗಿ ನೆನಪಾಯ್ತು, ಈ ಯೇಸುವನ್ನ ನಾನು 3 ಸಲ ತಳ್ಳಿ ಹೇಳ್ಬಿಟ್ನಲ್ಲ. ನಮ್ಮಲ್ಲಿ ಮಾನಸಾಂತರವನ್ನು ಹುಟ್ಟಿಸುವಂತ ಆತನ ನೋಟ, ನಮ್ಮಲ್ಲಿ ಪಶ್ಚಾತ್ತಾಪವನ್ನು ಹುಟ್ಟಿಸುವಂತ ಆತನ ನೋಟ, ನಮ್ಮನ್ನೇ ಬದಲಾಯಿಸುವಂತ ಆತನ ನೋಟ, ತಳ್ಳಿ ಹೇಳಿದ ಪೇತ್ರನನ್ನ ಬದಲಾಯಿಸಿದಂತ ಆತನ ನೋಟ, ನಾನಾಗಲೇ ಹೇಳಿದ ಕನಿಕರವುಳ್ಳ ಕಣ್ಣು, ಅಗ್ನಿ ಜ್ವಾಲೆಯ ಕಣ್ಣು, ಮಹಿಮೆಯ ಕಣ್ಣು, ನಮ್ಮ ಸೇವೆಯನ್ನ ಹೊರತರುವ ಕಣ್ಣು. ಆದ್ರೆ ಈಗ ನಾನು ನಿಮ್ಗೆ ಹೇಳ್ತೇನೆ, ರಕ್ತವು ಹರಿತಾ ಇರುವಂತಹ ಕಣ್ಣುಗಳನ್ನ ಈ ಹಗಲುಗಳಲ್ಲಿ ನಾವು ದೃಷ್ಟಿಸೋಣ. ಈ ಪೇತ್ರನಿಗೆ ಆ ನೋಟದ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಅವನು ಓಡಿ ಹೋಗಿ ಅವನು ಗಟ್ಟಿಯಾಗಿ ಅಳುತ್ತಿದ್ದಾನೆ. ಈ ಯೇಸುವನ್ನ ತಳ್ಳಿ ಹೇಳುದಲ್ಲ, ಈ ಯೇಸುವನ್ನ ತಳ್ಳಿ ಹೇಳುದಲ್ಲ. ನಮ್ಮನ್ನ ಬದಲಾಯಿಸಲಿಕ್ಕಾಗುವಂತ ಆತನ ನೋಟ. ಪ್ರಾರಂಭದಲ್ಲಿ ಹೇಳಿದ್ದನ್ನ ನಾನು ಮತ್ತೆ ಹೇಳ್ತೇನೆ, ಯೇಸು ನಮ್ಮನ್ನ ದೃಷ್ಟಿಸಿ ನೋಡುವವನಾಗಿದ್ದಾನೆ. ನಾನೊಂದು ವಿಷಯ ಕೇಳುವ, ಇಂಥ ವೇದನೆಯ ಸಂದರ್ಭದಲ್ಲೇ ಯೇಸುವಿಗೆ ದೃಷ್ಟಿಸಿ ನೋಡ್ಲಿಕ್ಕೆ ಆಗುತ್ತೆ ಅಂದ್ರೆ ಇನ್ಯಾವ ಸಂದರ್ಭದಲ್ಲಾಗಿದೆ ಯೇಸುವಿಗೆ ದೃಷ್ಟಿಸಿ ನೋಡ್ಲಿಕ್ಕೆ ಆಗದೆ ಇರೋದು?
ನಿಮ್ಗೆ ಅರ್ಥ ಆಗ್ತಿದೆಯಾ? ರಕ್ತ ಹರಿತಾ ಇರುವಾಗಲೂ ಅವನು ತನ್ನ ಪ್ರೀತಿಯ ಶಿಷ್ಯನನ್ನ ದೃಷ್ಟಿಸಿ ನೋಡಿದಂತ ದೇವರಾಗಿರೋದಾದ್ರೆ ಈಗ ಅವನ ಮಹಿಮೆ ಕಣ್ಣುಗಳುಳ್ಳವನಾಗಿದ್ದಾನೆ. ಈಗ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಅವನ ಅಗ್ನಿ ಜ್ವಾಲೆಯಂತ ಕಣ್ಣುಗಳುಳ್ಳವನಾಗಿದ್ದಾನೆ. ಹಾಲೆಲ್ಲೂಯ್ಯ ಆಗಿರೋದಾದ್ರೆ ನಮ್ಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅವನ್ ನಮ್ಮನ್ನು ನೋಡಲ್ಲ ಎಂಬುದಾಗಿ ನಮ್ಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅವನ್ ನಮ್ಮನ್ನು ನೋಡ್ತಾ ಇಲ್ವ ಎಂಬುದಾಗಿ? ಅಯ್ಯೋ, ಅಂತ ಭಾರವಾದ ಶಿಲುಬೆಯನ್ನು ಹೊತ್ತಾಗಲೇ ಅವನು ದೃಷ್ಟಿಸಿ ನೋಡಿರುವಂತ ದೇವರಾಗಿರೋದಾದ್ರೆ ಈಗ ಅವನು ಪರಲೋಕದಲ್ಲಿ ತಂದೆಯ ಸಿಂಹಾಸನದ ಬಲಭಾಗದಲ್ಲಿ ಅಗ್ನಿ ಜ್ವಾಲೆಯಂತ ಕಣ್ಣುಳ್ಳವನಾಗಿ ನೀತಿಯ ಸೂರ್ಯನಾಗಿ ಅವನು ನಿಂತಿರುವಾಗ ಅವನು ಎಷ್ಟರ ಮಟ್ಟಿಗೆ ನಮ್ಮನ್ನ ನೋಡುವ ದೇವರಾಗಿದ್ದಾನೆ. ಅವನ ಕಣ್ಣುಗಳು ಎಂದಿಗೂ ನಮ್ಮ ಮೇಲಿಂದ ತಪ್ಪುತ್ತಾ ಇಲ್ಲ. ಒಂದೊಂದು ಸೆಕೆಂಡ್ಗಳು ನಮ್ಮನ್ನ ನೋಡುವವನಾಗಿದ್ದಾನೆ. ಹಾಗಾದ್ರೆ ನಾವು ಕೇಳ್ಬೋದು, ಹೇಗೆ ಸಾಧ್ಯ? ದೇವರಿಗೆ ಎಲ್ಲರನ್ನು ನೋಡಕ್ಕೆ ಹೇಗೆ ಸಾಧ್ಯ? ದೇವರಿಗೆ ಮಂಗಳೂರು ನೋಡೋದು ಬೇಡವಾ? ದೇವರಿಗೆ ಬೆಂಗಳೂರನ್ನ ನೋಡೋದು ಬೇಡವಾ? ದೇವರಿಗೆ ಅಮೆರಿಕ ನೋಡೋದು ಬೇಡವಾ? ದೇವರಿಗೆ ಆಫ್ರಿಕಾ ನೋಡೋದು ಬೇಡವಾ? ಅವನು ಎಲ್ಲಾ ಸಮಯದಲ್ಲೂ ಒಂದೇ ಸಮಯದಲ್ಲಿ ಎಲ್ಲ ಸ್ಥಳಗಳನ್ನು, ಒಂದೇ ಸಮಯದಲ್ಲಿ ಎಲ್ಲ ಜನಗಳನ್ನು, ಒಂದೇ ಸಮಯದಲ್ಲಿ ಎಲ್ಲ ಸಭೆಗಳನ್ನು ದೃಷ್ಟಿಸಿ ನೋಡುವ ದೇವರಾಗಿದ್ದಾನೆ. ಈ ಹಗಲು ವೇಳೆಯಲ್ಲಿ ಆ ನೋಟದಲ್ಲಿರುವ ಶಕ್ತಿಯನ್ನು ಸ್ವೀಕರಿಸಿರಿ. ಮಾನಸಾಂತರಕ್ಕಾಗಿರುವ ನೋಟವ, ಆ ನೋಟವನ್ನು ಸ್ವೀಕರಿಸಿರಿ. ಬಿಡುಗಡೆಗಾಗಿರುವ ನೋಟವ, ಆ ನೋಟವನ್ನು ಸ್ವೀಕರಿಸಿರಿ. ರಕ್ಷಣೆಗಾಗಿರುವ ನೋಟವಾಗಿರುವುದಾದ್ರೆ ಆ ನೋಟವನ್ನು ಸ್ವೀಕರಿಸಿರಿ. ಹಾಲೆಲೂಯ್ಯ ಹಾಲೆಲೂಯ್ಯ, ಜೋರಾಗಿ ಹಾಲೆಲೂಯ್ಯ ಹಾಲೆಲೂಯ್ಯ ಹಾಲೆಲೂಯ್ಯ. ಇನ್ನೊಂದು ನೋಟದ ಬಗ್ಗೆ ಹೇಳಿ ನಾನು ಮುಕ್ತಾಯಗೊಳಿಸುತ್ತೇನೆ. ಪತ್ಮೋಸಿನಲ್ಲಿ ಯೋಹಾನನೊಂದು ನೋಟವನ್ನು ನೋಡುತ್ತಿದ್ದಾನೆ. ಅದು ಎರಡು ನೋಟದ ಒಂದು ಕ್ಲಾಶ್ ಆಗಿ, ಎರಡು ನೋಟಗಳು ಮುಖಾಮುಖಿ ಆಗುತ್ತಾ ಇದೆ. ಎರಡು ನೋಟಗಳು ಮುಖಾಮುಖಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೇನೆ, ಆಯ್ತಾ? ಯೋಹಾನನ ವಿಷಯ ಕೊನೆಗೆ ಬರೋಣ. ಅದಕ್ಕಿಂತ ಮುಂಚೆ ಒಬ್ಬನ ವಿಷಯ ಹೇಳ್ತೇನೆ. ಈ ಹೃದಯ ಕುದಿತಾ ಇದೆ ವಿಷಯಗಳು. ಒಂದು ದಿನ ಅನೇಕ ಜನರು ಈ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಯೇಸು ಇಲ್ಲೆಲ್ಲೋ ಎರಿಕೋ ಪಟ್ಟಣಕ್ಕೆ ಬಂದಿದ್ದಾರೆ ಎಂಬುದಾಗಿ ಮಾತಾಡ್ತಿರುವಾಗ ಒಬ್ಬ ಮನುಷ್ಯನಿಗೆ ವಿಷಯ ಗೊತ್ತಾಯ್ತು. ಯೇಸು ಈ ರೋಡಲ್ಲೇ ಬರ್ತಾರಂತೆ ಎಂಬುದಾದ ವಿಷಯ ಗೊತ್ತಾದಾಗ ಒಬ್ಬ ಮನುಷ್ಯನಿಗೆ ಯೇಸುವನ್ನ ನೋಡಬೇಕು ಎಂಬ ಆಸೆ. ಯಾರನ್ನ ನೋಡ್ಬೇಕು? ಯೇಸುವನ್ನ ನೋಡ್ಬೇಕು ಅನ್ನುವಂತ ಒಂದು ಆಸೆ ಈ ಜಕ್ಕಾಯನೆಂಬ ಕುಳ್ಳನಾಗಿರುವಂತ ಮನುಷ್ಯನಿಗೆ. ಅವನೇನ್ ಮಾಡ್ದ? ಆ ಊರಿನಲ್ಲಿರುವಂತ ಆ ರೋಡ್ ಅಲ್ಲಿರುವಂತ ಆಲದ ಮರದ ಮೇಲೆ ಹೋಗಿ ಅವನು ಕುಳಿತುಕೊಂಡ. ಯೇಸುವನ್ನು ನೋಡಬೇಕು ಎಂಬ ಆಸೆಯಿಂದ ಅವನು ಕೂತ್ಕೊಂಡಿದ್ದಾನೆ. ಜನಸಮೂಹದ ಮಧ್ಯದಲ್ಲಿ ಯೇಸು ಬರ್ತಿದ್ದಾರೆ. ಅನೇಕ ರೋಗಿಗಳಿರ್ಬೋದು, ಅನೇಕ ಜನಗಳು ಅವನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಆ ಬಿಸಿಯ ಮಧ್ಯದಲ್ಲಿ, ಓ ಹಾಲೆಲೂಯ್ಯ, ಆ ಬಿಸಿಯ ಮಧ್ಯದಲ್ಲಿ ಯೇಸು ಗಮನ ತಪ್ಪಿ ಹೋಗದೆ ನಮ್ಗೆ ಅನೇಕ ಸಲ ನಾವು ಬಿಸಿ ಆದ್ರೆ ಕೆಲವ್ರನ್ನ ಗಮನಿಸಕ್ಕಾಗಲ್ಲ. അതുകൊണ്ടാ പറയുന്നത് ദൈവം ദൈവമാണ്, മനുഷ്യൻ മനുഷ്യനാണ്. ಅದಕ್ಕೆ ಹೇಳೋದು ದೇವರು ದೇವರಾಗ್ತಾರೆ. ಹಲ್ಲೆಲೂಯಾ. ಇಷ್ಟು ಬಿಸಿಯಾದ ಒಂದು ರೋಡ್ ಅಲ್ಲಿ ಯೇಸು ನಡ್ಕೊಂಡು ಬರ್ತಾ ಇರುವಾಗ ಕರೆಕ್ಟ್ ಸ್ಪಾಟ್ಗೆ ಬಂದು, ಹಲ್ಲೆಲೂಯಾ, ಈ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಂತ ಈ ತರ ಹೋಗ್ತಾ ಒಂದು ಪಾಯಿಂಟ್ ಸಿಕ್ತಾಗ ಈ ಜಾಗ ಅಂತ ನಿಂತ್ಕೊಳ್ಳುವ ರೀತಿಯಲ್ಲಿ ಯೇಸು ನಡ್ಕೊಂಡು ಬರುವಾಗ ಎಲ್ಲೋ ಒಂದು ಭಾಗದಲ್ಲಿ ಬಂದಾಗ ನೆಟ್ವರ್ಕ್ ಈ ರೀತಿ ಕನೆಕ್ಟ್ ಆಗ್ತಾ ಇದೆ. ದಾಹ ಉಳ್ಳಂತ ಒಂದು ನೆಟ್ವರ್ಕ್, ಹಂಬಲ ಉಳ್ಳಂತ ಒಂದು ನೆಟ್ವರ್ಕ್. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಹಗಲು ಬೆಳೆಯಲ್ಲಿ ಆ ರೀತಿಯ ದಾಹ ಉಳ್ಳ ಹಂಬಲ ಉಳ್ಳಂತ ನೆಟ್ವರ್ಕ್ಗಳಿರೋದಾದ್ರೆ ಹಲ್ಲೆಲೂಯಾ, ಅವನ ನೋಟ ನಿಮ್ಮ ಮೇಲೆ ಬರುವಂತದ್ದಾಗಿರುತ್ತದೆ. ಯೇಸುವನ್ನ ನೋಡ್ಬೇಕೆಂಬುದಾಗಿ ಅಪೇಕ್ಷೆಯಿಂದ ಆಲದ ಮರದ ಮೇಲೆ ಒಬ್ಬನು ಕೂತಿದ್ದಾನೆ. ಆ ನೆಟ್ವರ್ಕ್ ಕನೆಕ್ಟ್ ಆದಾಗ ಯೇಸು ಕರೆಕ್ಟ್ ಆಗಿ ಬಂದು ಅಲ್ಲಿ ನಿಂತ್ಕೊಂಡ್ರು. ಯೇಸು ತಲೆ ಎತ್ತಿ ನೋಡಿದ್ರು. ಸರ್ವ ಸೃಷ್ಟಿಗೆ ಯಜಮಾನ ನೀನೆ, ಸರ್ವ ಸೃಷ್ಟಿ ಯಜಮಾನನಾಗಿರುವ ಒಬ್ಬ ಕುಳ್ಳನಾಗಿರುವ, ಯಾರು ಅಷ್ಟಾಗಿ ಗಮನಿಸದೇ ಇರುವ ಆ ಮನುಷ್ಯನನ್ನ ಸರ್ವ ಸೃಷ್ಟಿ ಕರ್ತನು ದೃಷ್ಟಿಸಿ ನೋಡ್ತಿದ್ದಾನೆ.
ಜಕ್ಕಯ್ಯನೇ ತಟ್ಟನೆ ಹಿಡಿದ್ವಾ, ನಾನಿವತ್ತು ನಿನ್ನ ಮನೇಲಿ ವಾಸ ಮಾಡಬೇಕು. ರಕ್ಷಿಸುವ ಅವನ ನೋಟ, ಅದು ಜಕ್ಕಾಯನ ರಕ್ಷಣೆಯ ದಿನವಾಗಿತ್ತು. ಅದರ ಒಂದು ವಿಷಯ ನನ್ನಲ್ಲಿ ಹೆಚ್ಚಾಗಿ ಸ್ಪರ್ಶಿಸಿದ ವಿಷಯ, ಎರಡು ನೋಟಗಳು ಮುಖಾಮುಖಿಯಾಗುತ್ತಾ ಇದೆ. ಜಕ್ಕಾಯನು ನೋಡಬೇಕು ಎಂಬುದಾಗಿ ಆಸೆಯಿಂದ ಬಂದು ಕುಳಿತಿದ್ದಾನೆ. ಯೇಸು ನೋಡ್ಬೇಕೆಂಬುದಾದ ಹಾಲೆಲೂಯ ಬಯಕೆಂದು ಯೇಸು ತಲೆ ಎತ್ತಿ ನೋಡಿದಾಗ ಆ ನೋಟದಲ್ಲಿ ಅವನ ರಕ್ಷಣೆ ಆಯಿತು. ನಾನು ಕೊನೆಯ ಭಾಗಕ್ಕೆ ಬರ್ತೇನೆ. ಒಂದು ದಿನ ಪತ್ಮೋಸನಲ್ಲಿ ಒಬ್ಬ ಮನುಷ್ಯನ ಈ ರೀತಿಯಲ್ಲಿ ಸಮಯವನ್ನ ಕಳೀತಾ ಇದ್ದಾನೆ. ಆ ರೀತಿಯಲ್ಲಿ ಸಮಯವನ್ನ ಕಳೀತಾ ಇರುವಂತ ಸಂದರ್ಭದಲ್ಲಿ ಹಾಲೆಲೂಯ ಅವನಿಗೆ ಸಹಾಯಕ್ಕೆ ಯಾರು ಇಲ್ಲ, ಅವನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಯಾರು ಇಲ್ಲ, ಅವನು ಪ್ರಾರ್ಥನೆ ಮಾಡ್ಲಿಕ್ಕೆ ಯಾರು ಇಲ್ಲ, ಸಾಕ್ಷಿ ಹೇಳಿ ಬಲಪಡಿಸ್ಲಿಕ್ಕೆ ಯಾರು ಇಲ್ಲ, ವಾಕ್ಯವನ್ನ ಹೇಳಿ ಬಲಪಡಿಸ್ಲಿಕ್ಕೆ ಯಾರು ಇಲ್ಲ. ಅಂತ ಸಂದರ್ಭದಲ್ಲಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕರ್ತನ ದಿನದಲ್ಲಿ, ಹಾಲೆಲೂಯ ಕರ್ತನ ದಿನದಲ್ಲಿ ಯೇಸು ದೇವ ಕುಮಾರನು ಅವನಿಗೆ ಪ್ರತ್ಯಕ್ಷನಾದನು. ಅಲ್ಲಿ ಬರೆದಿದ್ದೆ ಈ ರೀತಿಯಲ್ಲಿ, ಯೋಹಾನನು ಹಿಂದಿರುಗಿ ನೋಡಿದಾಗ, ಒಬ್ಬನು ಹಿಂದಿರುಗಿ ನೋಡ್ತಿದ್ದಾನೆ, ಒಬ್ಬನು ಮುಂದೆ ತಿರುಗಿ ನೋಡ್ತಿದ್ದಾನೆ. ಎರಡು ನೋಟಗಳ ಮುಖಾಮುಖಿಯ ಮಧ್ಯದಲ್ಲಿ ಯೋಹಾನನಿಗೆ ಹಿಡಿದು ನಿಲ್ಲಕ್ಕಾಗಲಿಲ್ಲ. ಅವನ ಅಡ್ಡ ಬಿದ್ದನು. ಆ ರೀತಿಯಾದ ಒಂದು ಎನ್ಕೌಂಟರ್ನ ನೋಟ, ಆ ನೋಟದಲ್ಲಿ ಅವನಿಗೆ ಹಿಡಿದು ನಿಲ್ಲಕ್ಕಾಗಲಿಲ್ಲ. ಎಷ್ಟು ಅರ್ಥ ಆಗ್ತಾ ಇದೆ? ನಾವೆಲ್ಲರೂ ನಿಂತ್ಕೊಂಡಿದ್ದು ಆತನ ನೋಟ ನಮ್ಮೆಡೆಗೆ ಬರುವಾಗ ನಮಗೆ ಹಿಡಿದು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬರೆಯಲ್ಪಟ್ಟಿದೆ, ಅವನ ಕಣ್ಣುಗಳು ಅಗ್ನಿ ಜ್ವಾಲೆಯಂತೆ ಇದ್ದವು, ಬೆಂಕಿ. ಆ ನೋಟದಲ್ಲಿ ಹರಿದು ಬರ್ತಾ ಇದ್ದಿದ್ದು ಪ್ರಕಟಣೆಗಳಾಗಿದ್ದವು. ಅಗ್ನಿ ಜ್ವಾಲೆಯಂತ ಆತನ ನೋಟದಲ್ಲಿ ಹರಿದು ಬರ್ತಾ ಇದ್ದಿದ್ದು ಪ್ರಕಟಣೆಗಳಾಗಿದ್ದು. ಆ ಪ್ರಕಟಣೆಗಳಾಗಿದೆ ಕೊನೆಯ ಪುಸ್ತಕದಲ್ಲಿ ಯೋಹಾನನು ಬರೆದಿಟ್ಟಿರುವಂತದ್ದು. ನಿಮಗೆ ಸರಿ ಅರ್ಥ ಆಗ್ತದೆ? ಹಾಗಾದ್ರೆ ಆತನ ನೋಟದಲ್ಲಿ ಏನೇನಿದೆ? ಆತನ ಕನಿಕರದ ನೋಟದಲ್ಲಿ ಸೌಖ್ಯ ಇದೆ, ಆತನ ಕನಿಕರದ ನೋಟದಲ್ಲಿ ಬಿಡುಗಡೆ ಇದೆ. ಇನ್ನೇನಾಗಿದೆ ನಾವು ಧ್ಯಾನಿಸುದು? ಆತನ ನಮ್ಮನ್ನ ಸೇವೆಗಾಗಿ ನೋಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ರಕ್ಷಿಸುವ ನೋಟ, ಕನಿಕರದ ನೋಟ, ನಮ್ಮ ಏಕಾಂತದಲ್ಲಿ ಅವನ ನಮ್ಮನ್ನು ನೋಡುವಂತ ನೋಟ. ಅದು ಮಾತ್ರ ಅಲ್ಲ, ಆತನ ನೋಟದಲ್ಲಿ ಪ್ರಕಟಣೆಗಳಿದೆ. ಯಾಗಲೂ ವೇಳೆಯಲ್ಲಿ ಅದರ ಮುಂದೆ ಹಿಡಿದು ನಿಲ್ಲಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಆ ನೋಟದ ಮುಂದೆ ಎಷ್ಟು ಜನ ಅದನ್ನು ಬಯಸ್ತೀರಾ? ದೃಷ್ಟಿಸು ನಿನ್ ಕೃಪೆಯಿಂದಲೇ, ದೃಷ್ಟಿಸು ನಿಂದೆಯಿಂದಲೇ, ದೃಷ್ಟಿಸು ನಿನ್ ಕೃಪೆಯಿಂದಲೇ, ದೃಷ್ಟಿಸು ನಿಂದೆಯಿಂದಲೇ. ಏಸಯ್ಯ ನಿನ್ ಸಹಾಯ ಬೇಕೆನಗೆ, ಏಸಯ್ಯ ನೀನೆ ಸಾಕೆನಗೆ.